ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದ 2ನೇ ಅಧ್ಯಾಯವಾಗಿರುವ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆಯ ಪೂರ್ವಕಾಲ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು, ಭಾರತವನ್ನ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಅಂತೇಳಿ ಯಾಕೆ ಕರಿತೀವಿ, ಭಾರತದ ನೆರೆಹೊರೆಯ ರಾಷ್ಟ್ರಗಳು, ಅಕ್ಕಪಕ್ಕದ ರಾಷ್ಟ್ರಗಳು ಯಾವುವು, ಹಾಗೆ ಚರಿತ್ರೆಯ ಪೂರ್ವಕಾಲದಲ್ಲಿ ಮಾನವನ ಜೀವನ ವಿಧಾನ ಹೇಗಿತ್ತು, ಹಾಗೆ ಚರಿತ್ರೆಯ ಪೂರ್ವಕಾಲದಲ್ಲಿ ಇದ್ದಂತಹ ಶಿಲಾಯುಗಗಳ ಬಗ್ಗೆ ನಾವು ಈ ದಿನ ಸುದೀರ್ಘವಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಫಸ್ಟ್ ನಾವು ನೋಡಿದ ತಕ್ಷಣ ಭೌಗೋಳಿಕ ಲಕ್ಷಣಗಳನ್ನ ಭೂಗೋಳ ಶಾಸ್ತ್ರದಲ್ಲಿ ಇಡಬೇಕಿತ್ತು, ಯಾಕೆ ಇತಿಹಾಸ ವಿಭಾಗದಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವನ ಸಮಾಜ ಅಥವಾ ಮನುಷ್ಯ ಮತ್ತು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೂ ಮತ್ತು ಪರಿಸರ, ಅವನು ವಾಸಿಸುವ ಪರಿಸರಕ್ಕೂ ನಿಕಟವಾದ ಸಂಬಂಧ ಇರುತ್ತೆ. ಏನು ನಿಕಟವಾದ ಸಂಬಂಧ ಅಂದ್ರೆ, ಆ ಪರಿಸರಕ್ಕೆ ಸರಿಯಾಗಿ ಅಲ್ಲಿಯ ಜೀವಿಗಳು ಹೊಂದ್ಕೊಂಡಿರ್ತವೆ. ಹಾಗೆ ಮನುಷ್ಯನು ಕೂಡ ಅವನು ವಾಸಿಸುವಂತಹ ಪರಿಸರವನ್ನ ಅವಲಂಬಿಸಿರ್ತಾನೆ. ಹಾಗಾಗಿ ಫಸ್ಟ್ ಮನುಷ್ಯನ ಇತಿಹಾಸವನ್ನ ನಾವು ತಿಳಿಬೇಕಾದ್ರೆ ಅವನು ವಾಸಿಸುವಂತಹ ಪರಿಸರದ ಬಗ್ಗೆ ಮೊದಲು ನಾವು ತಿಳ್ಕೋಬೇಕು. ಅವನು ಎಂಥ ಜಾಗದಲ್ಲಿದ್ದಾನೆ, ಯಾವ ಒಂದು ಸ್ಥಳದಲ್ಲಿದ್ದಾನೆ, ಅಥವಾ ಯಾವ ಭೂಪ್ರದೇಶದಲ್ಲಿದ್ದಾನೆ, ಆ ಭೂಪ್ರದೇಶ ಹೇಗಿದೆ ಅನ್ನುವಂಥದ್ದನ್ನ ಮೊದಲು ನಾವು ತಿಳ್ಕೊಂಡ್ರೆ ಆ ನಂತರ ಮನುಷ್ಯನ ಅವನ ಜೀವನ ಚರಿತ್ರೆ ಹೇಗಿದೆ, ಅದರ ಮೇಲೆ ಪ್ರಭಾವ ಹೇಗೆ ಬೀರಿದೆ, ಅವನ ಜೀವನ ಚರಿತ್ರೆಯ ಮೇಲೆ ಈ ಪರಿಸರ ಅಥವಾ ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿ ನಾವೇನು ಕರಿತೀವಿ, ಅವು ಯಾವ ರೀತಿಯ ಪ್ರಭಾವ ಬೀರಿದಾವೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಆ ಉದ್ದೇಶಕ್ಕಾಗಿಯೇ ಫಸ್ಟ್ ಇತಿಹಾಸದ 2ನೇ ಪಾಠದಲ್ಲೇ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ನಡೆಸಲಾಗತ್ತೆ ಅಥವಾ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಮಕ್ಕಳೇ, ನಮ್ಮ ಭಾರತದ ಭೌಗೋಳಿಕ ಲಕ್ಷಣ, ಭಾರತ ಏಷ್ಯಾ ಖಂಡ, ಜಗತ್ತಿನ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಖಂಡ ನಮ್ದು ಏಷ್ಯಾ ಖಂಡ. ಆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತಹ ಒಂದು ವಿಶಾಲವಾದ ದೇಶ ಭಾರತ. ಈ ನಮ್ಮ ದೇಶವನ್ನ ಒಂದು ಉಪಖಂಡ ಅಂತ ಹೇಳಿ ಕರಿತೀವಿ. ಉಪಖಂಡ ಅಂದ್ರೆ ಒಂದು ಸಣ್ಣ ಖಂಡ ಇದ್ದ ಹಾಗೆ. ಏನು ಭಾರತವನ್ನ ಯಾಕೆ ಈ ಒಂದು ಉಪಖಂಡ ಅಥವಾ ಸಣ್ಣ ಖಂಡ ಇದ್ದ ಹಾಗೆ ಅಂತ ಹೇಳಿ ಕರೀತಾರೆ ಅಂತಂದ್ರೆ, ಒಂದು ಖಂಡಕ್ಕೆ ಅಥವಾ ಒಂದು ಖಂಡ ಅಂತ ಕರೆಸ್ಕೋಬೇಕು ಅಂತಂದ್ರೆ ಆ ಖಂಡಕ್ಕೆ ಬೇಕಾದಂತಹ ಲಕ್ಷಣಗಳು ನಮ್ಮ ಭಾರತದಲ್ಲಿದೆ. ಅಂದ್ರೆ ವೈವಿಧ್ಯಮಯ ಭೂಸ್ವರೂಪ ಇರಬೇಕು, ವೈವಿಧ್ಯಮಯವಾದ ವಾಯುಗುಣ ಇರಬೇಕು, ವೈವಿಧ್ಯಮಯವಾದಂತಹ ಸಂಪ್ರದಾಯ, ಧರ್ಮ, ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವೂ ಕೂಡ ವೈವಿಧ್ಯತೆಯಿಂದ ಕೂಡಿ ಒಂದೇ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನ ನಾವು ಒಂದು ಖಂಡ ಅಂತ ಹೇಳಿ ಕರೀಬಹುದು. ಒಂದು ಲಕ್ಷಣಗಳಿದೆ ಅದಕ್ಕೆ. ಹಾಗೆ ಭಾರತಕ್ಕೂ ಕೂಡ ಅದೇ ರೀತಿಯ ಲಕ್ಷಣಗಳಿದಾವೆ. ನಮ್ಮ ದೇಶದಲ್ಲಿ ನೋಡ್ರಿ ನೀವು, ಒಂದೇ ರೀತಿ ವಾತಾವರಣ ಇಲ್ಲ, ಒಂದೇ ಧರ್ಮ ಇಲ್ಲ, ಒಂದೇ ಜಾತಿ ಇಲ್ಲ, ಒಂದೇ ಸಂಪ್ರದಾಯಗಳಿಲ್ಲ, ಹೀಗೆ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂತಹ ದೇಶ ಭಾರತ. ಹಾಗಾಗಿ ಭಾರತವನ್ನು ನಾವು ಏನಂತ ಕರಿತೀವಿ, ಒಂದು ಉಪಖಂಡ ಅಂತೇಳಿ ಕರಿತೀವಿ. ಹಾಗೆ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಮಕ್ಕಳ, ಇಲ್ಲಿ ದ್ವೀಪ ಅಂದ್ರೆ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಅದನ್ನ ಏನಂತ ಕರಿತೀವಿ, ದ್ವೀಪ ಅಂತೇಳಿ ಕರಿತೀವಿ. ಆದ್ರೆ ಭಾರತ ದ್ವೀಪ ಅಲ್ಲ, ಪರ್ಯಾಯ ದ್ವೀಪ. ಏನು ಪರ್ಯಾಯ ದ್ವೀಪ ಅಂತಂದ್ರೆ, 3 ಕಡೆಗಳಲ್ಲಿ ನೀರಿದೆ, ಒಂದು ಕಡೆಯಲ್ಲಿ ಭೂಮಿ ಇದೆ. ಭಾರತ 3 ಕಡೆಗಳಲ್ಲಿ ನೀರನ್ನ, ಸಮುದ್ರಗಳನ್ನ ಒಳಗೊಂಡಿದೆ. ಉದಾಹರಣೆಗೆ ಪಶ್ಚಿಮದಲ್ಲಿ ನಾವು ಅರಬ್ಬಿ ಸಮುದ್ರವನ್ನು ನೋಡ್ತೇವೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ನೋಡ್ತೇವೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನ ನೋಡ್ತೇವೆ. ಹೀಗೆ 3 ಕಡೆ ನೀರಿದೆ, ಒಂದು ಕಡೆ ಭೂಭಾಗ ಇರೋದ್ರಿಂದಾಗಿ ಭಾರತವನ್ನ ನಾವು ಏನಂತ ಕರಿತೀವಿ, ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಭಾರತ ಒಂದು ಪರ್ಯಾಯ ದ್ವೀಪ ಆದ ನಂತರದಲ್ಲಿ ನಮ್ಮ ಭಾರತದ ಭೂಗಡಿ ಯಾವ್ಯಾವ ದೇಶಗಳ ಜೊತೆಗೆ ನಾವು ಭೂಗಡಿಯನ್ನ ಹಂಚಿಕೊಂಡಿದ್ದೀವಿ ಅನ್ನೋದನ್ನ ನೋಡೋದಾದ್ರೆ, ನಾವು ಮುಖ್ಯವಾಗಿ ವಾಯುವ್ಯದಲ್ಲಿ ಪಾಕಿಸ್ತಾನ, ಆಮೇಲೆ ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ಆಮೇಲೆ ನೇಪಾಳ, ಆಮೇಲೆ ಭೂತಾನ್, ಮಯನ್ಮಾರ್, ಈ ಭಾಗದಲ್ಲಿ ಮಯನ್ಮಾರ್, ಹಾಗೆ ಈ ಭಾಗದಲ್ಲಿ ಬಾಂಗ್ಲಾದೇಶ ಕಾಣ್ತಾ ಇದೆಯಾ ಮಕ್ಕಳೇ.
ಭಾರತದ ನೆರೆಹೊರೆಯ ರಾಷ್ಟ್ರಗಳು ಯಾವುವು ಅಂತಂದ್ರೆ ವಾಯುವ್ಯದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಇದೆ, ಉತ್ತರದಲ್ಲಿ ಚೀನಾ ಇದೆ, ಈಶಾನ್ಯದಲ್ಲಿ ನೇಪಾಳ ಇದೆ, ಹಾಗೆ ಪೂರ್ವದಲ್ಲಿ ಮಯನ್ಮಾರ್ ಇದೆ, ಹಾಗೆ ಬಾಂಗ್ಲಾದೇಶ ಇದೆ. ಹೀಗೆ ಈ ದೇಶಗಳ ಜೊತೆಗೆ ನಾವು ನಮ್ಮ ಭೂಗಡಿಯನ್ನ ಹಂಚಿಕೊಂಡಿದ್ದೀವಿ. ಹಾಗಾದ್ರೆ ನಮ್ಮ ಭೂಗಡಿಯ ಉದ್ದ ಎಷ್ಟು ಮಕ್ಕಳೇ? 15,200 ಕಿಲೋಮೀಟರ್. ನಮ್ಮ ಭೂಗಡಿಯ ಉದ್ದ ಎಷ್ಟು? 15,200 ಕಿಲೋಮೀಟರ್ ಭೂಗಡಿಯನ್ನ ನಾವು ಹೊಂದಿದ್ದೀವಿ, ಈ ರಾಷ್ಟ್ರದ ಜೊತೆಗೆ ಹಂಚಿಕೊಂಡಿದ್ದೀವಿ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ? 28 ರಾಜ್ಯಗಳಿದೆ. ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ 28. ಆಮೇಲೆ 8 ಕೇಂದ್ರಾಡಳಿತ ಪ್ರದೇಶಗಳು, ಹಾಗೆ ಒಂದು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಸೇರಿಸಿಕೊಂಡು ರಾಷ್ಟ್ರ ರಾಜಧಾನಿ ವಿಶೇಷವಾದ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇವುಗಳನ್ನ ಒಳಗೊಂಡಿರುವ ಒಂದು ವಿಶಾಲವಾದ ದೇಶ ಭಾರತ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನಾವು ಪ್ರಮುಖವಾಗಿ 4 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಯಾವ್ದ್ಯಾವ್ದು ಆ 4 ಭಾಗಗಳು ಅಂತಂದ್ರೆ, ಒಂದು ಉತ್ತರದ ಹಿಮಾಲಯ ಪರ್ವತಗಳು, ಎರಡನೇದು ಸಿಂಧು ಗಂಗಾ ನದಿ ಬಯಲುಗಳು, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ಹಾಗೆ ನಾಲ್ಕನೇದು ಕರಾವಳಿ ತೀರ ಪ್ರದೇಶಗಳು. ಮಕ್ಕಳೇ, ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ದ್ಯಾವ್ದಪ್ಪ ಅಂತಂದ್ರೆ, ಒಂದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು, ಎರಡನೇದು ಸಿಂಧು ಗಂಗಾ ನದಿ ಬಯಲುಗಳು ಅಂತ ಹೇಳಿ ಕರಿತೀವಿ, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ, ಹಾಗೆ ನಾಲ್ಕನೇದು ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವುಗಳ ಬಗ್ಗೆ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಒಳಗೊಂಡಿದ್ದೀವಿ. ಹಿಮಾಲಯ ಪರ್ವತ ಶ್ರೇಣಿಗಳು ಅವಿಚ್ಛಿನ್ನವಾಗಿ ಹಬ್ಬಿದಾವೆ. ಇವು ಜಗತ್ತಿನಲ್ಲಿರ್ತಕ್ಕಂಥ ಅತಿ ಎತ್ತರದ ಶಿಖರಗಳನ್ನ, ಆಮೇಲೆ ಅತಿ ಉದ್ದವಾದ ಕಣಿವೆ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರದೇಶ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು. ಈ ಹಿಮಾಲಯ ಪರ್ವತ ಶ್ರೇಣಿಗಳು ಇರೋದ್ರಿಂದಾಗಿ ನಮ್ಮ ದೇಶಕ್ಕೆ ಬಹಳಷ್ಟು ಅನುಕೂಲಗಳು ಆಗ್ತಾ ಇದ್ದಾವೆ. ಏನ್ ಅನುಕೂಲ ಅಂತಂದ್ರೆ, ಇದು ನೈಸರ್ಗಿಕವಾಗಿ ಭಾರತವನ್ನ ಒಂದು ರಕ್ಷಣೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಇಲ್ಲೇವರೆಗೂ ನಾವು ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಿದೀವಲ್ವಾ, ಯಾರೂ ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ದಾಟಿಕೊಂಡು ನಮ್ಮ ಭಾರತದ ಮೇಲೆ ಇಲ್ಲೇವರೆಗೂ ದಾಳಿ ನಡೆಸಕ್ಕೆ ಸಾಧ್ಯನೇ ಆಗಿಲ್ಲ. ಏನೇ ದಾಳಿಗಳಾಗಿದ್ರು ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂತಹ ಖೈಬರ್ ಮತ್ತು ಬೋಲಾನ್ ಅನ್ನುವಂಥ 2 ಕಣಿವೆಗಳ ಮೂಲಕನೇ ವಿದೇಶಿಯರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ವಾಯುವ್ಯ ಭಾಗದಿಂದ ಹೊರತು ಯಾರು ಹಿಮಾಲಯವನ್ನ ದಾಟ್ಕೊಂಡು ನಮ್ಮ ಭಾರತದ ಮೇಲೆ ದಾಳಿ ಮಾಡಕ್ ಸಾಧ್ಯನೇ ಆಗಿಲ್ಲ. ಹೀಗೆ ಇದು ಒಂದು ನೈಸರ್ಗಿಕ ರಕ್ಷಣಾ ಗೋಡೆಯಂತೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇದೆ. ಇನ್ನು ಅನೇಕ ಉಪಯೋಗಗಳಿವೆ, ಅದನ್ನ ಮುಂದಿನ 10ನೇ ತರಗತಿಯಲ್ಲಿ ಅದರ ಬಗ್ಗೆ ಹೇಳೋಣಂತೆ. ಹೀಗೆ ಒಂದು ರಕ್ಷಣಾ ಗೋಡೆಯಂತೆ ನಮ್ಮ ದೇಶವನ್ನ ಇದು ಕಾಪಾಡ್ತಾ ಇರೋದ್ರಿಂದಾಗಿ ಈ ಹಿಮಾಲಯ ಪರ್ವತ ಶ್ರೇಣಿಗಳು ನಮ್ಮ ದೇಶ ಸುರಕ್ಷಿತವಾಗಿರೋ ಹಾಗೆ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಪ್ರಮುಖವಾದ ಅಂಶ. ಇನ್ನು ಎರಡನೇದಾಗಿ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತ ಹೇಳಿ ಕರಿತೀವಿ. ಯಾವುದು? ಈ ಭಾಗ, ಪೂರ ಈ ಭಾಗ ಏನಿದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಈ ಪ್ರದೇಶ ನದಿಗಳು ಹೊತ್ತು ತಂದು ಸಂಚಯನ ಮಾಡಿರುವ ಮೆಕ್ಕಲು ಮಣ್ಣಿನಿಂದ ಸೃಷ್ಟಿಯಾಗಿರುವ ಒಂದು ಮೈದಾನ, ಬಹಳ ಫಲವತ್ತಾದಂತಹ ಮೈದಾನ. ಅರ್ಥ ಆಗ್ತಿದೆಯಾ? ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಈ ಭಾಗವನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ಅನೇಕ ರಾಜರು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಿಂಧು ಬಯಲಿನ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ ಇವೆಲ್ಲ ಹುಟ್ಕೊಂಡಿದ್ದು
ಈ ಬಯಲು ಪ್ರದೇಶದಲ್ಲೇ. ಯಾಕೆಂದ್ರೆ ಅಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿತ್ತು, ಒಳ್ಳೆ ಫಲವತ್ತಾದ ಮಣ್ಣಿದೆ, ವ್ಯವಸಾಯ ಮಾಡಲಿಕ್ಕೆ ಹೆಚ್ಚು ಯೋಗ್ಯವಾದಂತಹ ವಾತಾವರಣ ಇದೆ. ಇವೆಲ್ಲ ಕಾರಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ನಮ್ಮ ನಾಗರಿಕತೆಗಳು ಈ ಪ್ರದೇಶದಲ್ಲಿ ಹುಡ್ಕೊಂಡು, ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶವನ್ನ ಆಕ್ರಮಣ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ರಾಜರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾವ ರಾಜರ ಹಿಡಿತದಲ್ಲಿ ಈ ಒಂದು ಉತ್ತರದ ಮಹಾ ಮೈದಾನ ಇರ್ತಾ ಇತ್ತೋ ಅವರನ್ನ ಚಕ್ರವರ್ತಿಗಳು ಅಂತೇಳಿ ಕರೀತಾ ಇದ್ರು. ಅವರೇ ಬಾದಶಾ ಅಥವಾ ಚಕ್ರವರ್ತಿ ಅನಿಸ್ಕೊಳ್ತಾ ಇದ್ರು. ಅಷ್ಟು ಉತ್ತಮವಾದ ಫಲವತ್ತಾದಂತಹ ಒಂದು ಸಮತಟ್ಟಾದಂತಹ ಉತ್ತರದ ಮೈದಾನ ಅಂತೇಳಿ ನಾವು ಕರಿತೀವಿ. ಮಕ್ಕಳೇ, ನಿಮಗೊಂದು ಗೊತ್ತಿರಲಿ, ಈಗಲೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಜನರು ವಾಸ ಮಾಡುವ ಪ್ರದೇಶ ಯಾವುದು ಅಂದ್ರೆ ಉತ್ತರದ ಮಹಾ ಮೈದಾನ ಅಥವಾ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಇನ್ನ ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ. ಈ ನರ್ಮದಾ ನದಿ ಈ ಕಡೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಹರಿಯುತ್ತೆ ಮಕ್ಕಳೇ. ಈ ನರ್ಮದಾ ನದಿ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯನ್ನು ಅಥವಾ ಭಾರತವನ್ನ ಎರಡು ಭಾಗಗಳಾಗಿ ವಿಭಾಗ ಮಾಡುತ್ತೆ. ನರ್ಮದಾ ನದಿಯ ಕೆಳಗಿರೋದನ್ನ ದಕ್ಷಿಣ ಭಾರತ ಅಂತೇಳಿ ಕರಿತೀವಿ, ನರ್ಮದಾ ನದಿಯ ಮೇಲಕ್ಕಿರೋದನ್ನ ಉತ್ತರ ಭಾರತ ಅಂತೇಳಿ ಕರಿತೀವಿ. ಈ ರೀತಿ ಎರಡು ಭಾಗಗಳಾಗಿ ಭಾರತವನ್ನು ವಿಭಾಗಿಸಿರುವ ನದಿ ಯಾವುದು? ನರ್ಮದಾ ನದಿ. ವೆರಿ ಗುಡ್. ಹೀಗೆ ಈ ನರ್ಮದಾ ನದಿಯು ಪರ್ಯಾಯ ಪ್ರಸ್ಥಭೂಮಿಯನ್ನ ಎರಡು ಭಾಗಗಳಾಗಿ ವಿಭಾಗ ಮಾಡಿದೆ. ಒಂದು ಉತ್ತರದಲ್ಲಿರ್ತಕ್ಕಂಥ ಎತ್ತರವಾದ ಪ್ರದೇಶವನ್ನ ಇದನ್ನ ನಾವು ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದನ್ನ ದಖನ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ದಕ್ಷಿಣದಲ್ಲಿರೋದನ್ನ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ನರ್ಮದಾ ನದಿಯ ಉತ್ತರಕ್ಕಿರುವಂತಹ ಭಾಗವನ್ನ, ಎತ್ತರವಾದ ಭಾಗವನ್ನ ಮಾಳ್ವಾ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಇದು ಕೂಡ ಭಾರತದಲ್ಲಿ ಒಂದು ಪ್ರಮುಖವಾದ ಪ್ರದೇಶ. ಅತಿ ಪುರಾತನ ಕಾಲದಲ್ಲಿ ಸೃಷ್ಟಿಯಾದಂತಹ ಭೂಮಿ ಅಂತ ಹೇಳಿ ನಾವು ಪರ್ಯಾಯ ಪ್ರಸ್ಥಭೂಮಿಯನ್ನ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಯಿಂದ ನಮ್ಮ ದೇಶಕ್ಕೆ ಅಪಾರವಾದ ಖನಿಜ ಸಂಪನ್ಮೂಲ, ಹಾಗೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಿಕ್ಕೆ, ಆಮೇಲೆ ವ್ಯವಸಾಯ ಮಾಡಲಿಕ್ಕೆ ಕಪ್ಪು ಕೆಂಪು ಮಣ್ಣನ್ನು ಒಳಗೊಂಡಿರ್ತಕ್ಕಂಥ ಒಂದು ಭೂಪ್ರದೇಶ. ಹಾಗಾಗಿ ಈ ದಖನ್ ಪ್ರಸ್ಥಭೂಮಿಯಿಂದಲೂ ನಮ್ಮ ದೇಶಕ್ಕೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಹಿಂದೆ ಮೌರ್ಯರು ಮತ್ತೆ ಗುಪ್ತರ ಕಾಲದಲ್ಲಿ ಇಡೀ ಭಾರತವನ್ನ ಆಳ್ವಿಕೆಯನ್ನ ಮಾಡಿದ್ರು, ಮೌರ್ಯರು ಮತ್ತು ಗುಪ್ತರು. ಆ ನಂತರದಲ್ಲಿ ಉತ್ತರ ಭಾರತದ ರಾಜರುಗಳೇ ಬೇರೆ, ದಕ್ಷಿಣ ಭಾರತದ ರಾಜರುಗಳೇ ಬೇರೆಯಾಗಿ ಇಲ್ಲಿ ಅನೇಕ ಶಾತವಾಹನರು, ಕದಂಬರರು, ರಾಷ್ಟ್ರಕೂಟರು, ಹೊಯ್ಸಳರು ಅಂತೇಳಿ ನಾವೇನ್ ಕರಿತೀವಿ, ಅವರೆಲ್ಲರೂ ಕೂಡ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ತಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗೆ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾಲ್ಕನೇ ಪ್ರಮುಖವಾದ ಲಕ್ಷಣ ಕರಾವಳಿ ತೀರ ಪ್ರದೇಶ. ಕರಾವಳಿ ತೀರ ಪ್ರದೇಶ ಅಂದ್ರೆ ಏನು ಮಕ್ಕಳೇ? ಮುಖ್ಯವಾಗಿ ಕರಾವಳಿ ತೀರ ಪ್ರದೇಶ ಅಂತಂದ್ರೆ ಸಮುದ್ರದ ತೀರ. ಸಮುದ್ರ, ನಮ್ಮ ಭಾರತವನ್ನ ನಾವು ಆಗ್ಲೇನೆ ಅಂದ್ವಿ ಪರ್ಯಾಯ ದ್ವೀಪ ಅಂತ ಹೇಳಿ ಕರೆದ್ವಿ. ಪರ್ಯಾಯ ದ್ವೀಪ ಅಂದ್ರೆ ಏನು? ನಮ್ಮ ಭಾರತದ 3 ಕಡೆಗಳಲ್ಲಿ ನೀರಿದೆ, ಒಂದು ಕಡೆ ಭೂಮಿ ಇದೆ ಅಂತ ಹೇಳಿದ್ವಿ ನಾವು, ಅಲ್ವಾ? ಹಾಗಾದ್ರೆ 3 ಕಡೆ ಇರ್ತಕ್ಕಂತಹ ಸಮುದ್ರ ತೀರ ಪ್ರದೇಶಗಳು ನಮ್ಮ ಭಾರತದಲ್ಲಿ ಇದಾವೆ. ಮುಖ್ಯವಾಗಿ ನಮ್ಮ ಭಾರತದ ತೀರ ಪ್ರದೇಶದ ಉದ್ದ ಎಷ್ಟಪ್ಪ ಅಂತಂದ್ರೆ 6100 ಕಿಲೋಮೀಟರ್ ಕರಾವಳಿ ತೀರ ಮೈದಾನವನ್ನ ಭಾರತ ಹೊಂದಿದೆ. ಎಷ್ಟು? 6100 ಕಿಲೋಮೀಟರ್ ಹೊಂದಿದೆ. ಈ ಒಂದು ಭಾರತದ ಕರಾವಳಿ ತೀರ ಪ್ರದೇಶವನ್ನ ನಾವು 2 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಯಾವ್ದ್ಯಾವ್ದು ಮಕ್ಕಳು ಯಾವುವು ಅಂತಂದ್ರೆ, ಒಂದೇದು ಪಶ್ಚಿಮ ಕರಾವಳಿ. ಈ ಭಾಗನ ಪಶ್ಚಿಮ ಕರಾವಳಿ ಅಂತ ಕರಿತೀವಿ, ಈ ಭಾಗವನ್ನ ಪೂರ್ವ ಕರಾವಳಿ ಅಂತ ಹೇಳಿ ಕರಿತೀವಿ. ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ. ನಮ್ಮ ಕರ್ನಾಟಕ ಯಾವ ಕರಾವಳಿಯಲ್ಲಿದೆ ಹಾಗಾದ್ರೆ ಹೇಳ್ತೀರಾ? ವೆರಿ ಗುಡ್. ನಾವು ಪಶ್ಚಿಮ ಕರಾವಳಿಯಲ್ಲಿ ಇದ್ದೀವಿ. ನಮ್ಮ ಕರ್ನಾಟಕ ಪಶ್ಚಿಮ ಕರಾವಳಿ. ನೀವು ಮಂಗಳೂರು, ಆಮೇಲೆ ಕಾರವಾರ ಅಲ್ಲೆಲ್ಲ ಹೋದ್ರೆ ಮಲ್ಪೆ, ಉಡುಪಿ, ಅಲ್ಲಿ ಸಮುದ್ರ ಸಿಗತ್ತೆ ನಿಮಗೆ, ಅದು ಪಶ್ಚಿಮ ಕರಾವಳಿ. ಈ ಪಶ್ಚಿಮ ಕರಾವಳಿಗೆ ಅನೇಕ ಹೆಸರುಗಳಿಂದ ಕರೆಯಲಾಗತ್ತೆ. ಪಶ್ಚಿಮ ಕರಾವಳಿಗಿರುವಂತಹ ಹೆಸರುಗಳಲ್ಲಿ ಪ್ರಮುಖವಾಗಿ 2 ಹೆಸರಿದೆ. ಒಂದು ಕೊಂಕಣ ತೀರ, ಇನ್ನೊಂದು ಮಲಬಾರ್ ತೀರ ಅಂತ ಹೇಳಿ ಕರಿತೀವಿ. ಪಶ್ಚಿಮ ಕರಾವಳಿಯ ತೀರ ಪ್ರದೇಶಕ್ಕೆ ಇರತಕ್ಕಂತಹ ಹೆಸರುಗಳು ಯಾವ್ದ್ಯಾವುದು? ಒಂದು ಕೊಂಕಣ ತೀರ, ಇನ್ನೊಂದು ಮಲಬಾರ್ ತೀರ ಅಂತ ಹೇಳಿ ಕರಿತೀವಿ. ಹಾಗೆ ಈ ಕಡೆ ಭಾಗ ಪೂರ್ವದಲ್ಲಿರ್ತಕ್ಕಂತಹ ಕರಾವಳಿ ತೀರ ಪ್ರದೇಶವನ್ನು ನಾವು ಪೂರ್ವ ಕರಾವಳಿ ಅಂತ ಹೇಳಿ ಕರಿತೀವಿ. ಇದಕ್ಕೂ ಕೂಡ ಒಂದು ಹೆಸರಿನಿಂದ ಕರೀತಾರೆ. ಏನಪ್ಪಾ ಅದು ಅಂತಂದ್ರೆ ಕೋರಮಂಡಲ ತೀರ. ಪೂರ್ವ ಕರಾವಳಿಗೆ ಇರುವಂತಹ ಹೆಸರೇನು? ಕೋರಮಂಡಲ ತೀರ. ಆಮೇಲೆ ಉತ್ತರ ಸರ್ಕಾರ ಅಂತಾನು ಕರೀತಾರೆ. ಇನ್ನೊಂದು ಹೆಸರು
ಉತ್ತರ ಸರ್ಕ ಕೋರಮಂಡಲ ತೀರ ಅಂತ ಹೇಳಿ ಕರಿತೀವಿ. ಮಕ್ಕಳೇ, ಪ್ರಾಚೀನ ಕಾಲದಿಂದಲೂ ನಮಗೆ ಈ ಕರಾವಳಿ ಮೈದಾನ ಪ್ರದೇಶ ಇರೋದ್ರಿಂದಾಗಿ ನಾವು ಹಿಂದಿನ ಕಾಲದಿಂದಲೂ ಬೇರೆ ಬೇರೆ ದೇಶಗಳ ಜೊತೆಗೆ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ಮಾಡ್ತಿದ್ವಿ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಕರಾವಳಿ ತೀರ ಪ್ರದೇಶ ಇರೋದ್ರಿಂದಾಗಿ ನಾವು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಬೇರೆ ಬೇರೆ ದೇಶಗಳ ಜೊತೆಗೆ ಸಮುದ್ರ ಮಾರ್ಗದ ಮೂಲಕವಾಗಿ ಅಥವಾ ನೀರಿನ ಮೂಲಕ ನಾವು ವಿದೇಶಿ ವ್ಯಾಪಾರ ಮಾಡಲಿಕ್ಕೆ ಇದರಿಂದ ನಮಗೆ ಸಹಾಯ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಹೀಗಾಗಿ ಈ ವಿದೇಶಿ ವ್ಯಾಪಾರ ನಡೆದಿದ್ರಿಂದಾಗಿ ಇಲ್ಲಿ ಅನೇಕ ರೇವು ಪಟ್ಟಣ ಅಂತಂದ್ರೆ ಸಮುದ್ರ ತೀರದಲ್ಲಿರ್ತಕ್ಕಂತಹ ವ್ಯಾಪಾರ ಮಾಡುವ ಪಟ್ಟಣಗಳು ಅಥವಾ ಹಡಗುಗಳು ನಿಲ್ಲುವಂತಹ ಸ್ಥಳಗಳು ಅಂತ ಹೇಳಿ ಕರಿತೀವಿ. ಇಂತಹ 10 ರೇವು ಪಟ್ಟಣಗಳು ನಮ್ಮ ಭಾರತದಲ್ಲಿ ಇದಾವೆ. ಉದಾಹರಣೆಗೆ ಮುಂಬೈ, ಆಮೇಲೆ ನಮ್ಮ ಕರ್ನಾಟಕದ ನವಮಂಗಳೂರು, ಚೆನ್ನೈ, ಕೊಚ್ಚಿ ಅಂತೇಳಿ ಕರಿತೀವಿ, ವಿಶಾಖಪಟ್ಟಣ, ಕೋಲ್ಕತ್ತಾ, ಹಾಲ್ದಿಯಾ, ಇವೆಲ್ಲವೂ ಕೂಡ ರೇವು ಪಟ್ಟಣಗಳು ಬೆಳಿಲಿಕ್ಕೆ ಕಾರಣ ಆಯಿತು. ವಿದೇಶಿ ವ್ಯಾಪಾರದಿಂದ ಅವು ಶ್ರೀಮಂತಗೊಂಡವು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ರಾಜಮನೆತನಗಳು, ಉದಾಹರಣೆಗೆ ಚೇರರು, ಪಾಂಡ್ಯರು, ಚೋಳರು, ಇವರೆಲ್ಲ ದಕ್ಷಿಣ ಭಾರತದಲ್ಲಿ ಪ್ರಬಲವಾದ ರಾಜ್ಯವನ್ನು ಕಟ್ಟಲಿಕ್ಕೆ ಈ ರೇವು ಪಟ್ಟಣಗಳು ಮತ್ತು ಈ ಸಮುದ್ರ ತೀರ ನಮಗೆ ಸಹಾಯವನ್ನ ನೀಡಿದೆ ಅಂತ ಹೇಳಿ ನಾವು ಹೇಳಬಹುದು. ಹೀಗೆ ನಮ್ಮ ಭಾರತದ ಭೌಗೋಳಿಕ ಲಕ್ಷಣ ಬಹಳಷ್ಟು ವಿಶಿಷ್ಟವಾಗಿದೆ, ಒಂದೇ ರೀತಿಯಲ್ಲಿಲ್ಲ. ನೋಡ್ರಿ, ಹಿಮಾಲಯ ಪರ್ವತ ಶ್ರೇಣಿಗಳು ಅತಿ ಎತ್ತರದ ಶಿಖರಗಳನ್ನು ಒಳಗೊಂಡಿದೆ. ಮೌಂಟ್ ಎವರೆಸ್ಟ್ ಅಲ್ವಾ, ಭಾರತದ ಅತಿ ಎತ್ತರದ ಶಿಖರ K2, ಇವೆಲ್ಲವೂ ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿದೆ. ಉತ್ತರದ ಮಹಾಮೈದಾನ ಬಹಳಷ್ಟು ಫಲವತ್ತಾದ ಮೈದಾನ. ಅದರ ಮೇಲೆ ಆ ಪ್ರದೇಶವನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅನೇಕ ಮಹಾರಾಜರುಗಳು ಪ್ರಯತ್ನವನ್ನ ನಡೆಸಿದ್ರು. ಆ ನಂತರದಲ್ಲಿ ಪರ್ಯಾಯ ಪ್ರಸ್ಥಭೂಮಿ, ಅದರದೇ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಹಾಗೆ ನಮ್ಮ ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಇವು ಹೀಗೆ ನಮ್ಮ ಭಾರತದಲ್ಲಿ ಈ ಭೌಗೋಳಿಕ ಲಕ್ಷಣಗಳು ತನ್ನದೇ ಆದ ಪ್ರಭಾವವನ್ನ ನಮ್ಮ ಜನರ ಮೇಲೆ ಬೀರಿದೆ. ಹೀಗಾಗಿ ವೈವಿಧ್ಯತೆ ನೋಡ್ರಿ, ಹೀಗೆ ಭಾರತ ವೈವಿಧ್ಯತೆಯನ್ನ ಕೂಡಿರ್ತಕ್ಕಂತಹ ದೇಶ ಆಗಿದ್ರೂ ಕೂಡ ನಮ್ಮ ಭೌಗೋಳಿಕ ಪರಿಸರದಲ್ಲಿ ವಾಸವಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಇಂತಹ ವೈವಿಧ್ಯತೆಯಲ್ಲಿದ್ರೂ ಕೂಡ ನಮ್ಮಲ್ಲಿ ಒಂದು ಮನೋಭಾವ ಬರುತ್ತೆ. ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಲ್ವಾ, ಆ ಭಾವನೆ ಬರುತ್ತಲ್ವಾ ನಮ್ಮಲ್ಲಿ. ಹೀಗೆ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂತಹ ಸಂಸ್ಕೃತಿ, ಪರಿಸರ ಎಲ್ಲವೂ ಇದ್ರೂ ಕೂಡ ನಮ್ಮಲ್ಲಿ ಅದೊಂದು ಒಗ್ಗಟ್ಟು ಬರಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ನಾವು ಹೇಳಬಹುದು. ಹೀಗಾಗಿ ನಮ್ಮ ಬೇರೆ ಬೇರೆ ಆಗಿರ್ತಕ್ಕಂಥ ಸಂಸ್ಕೃತಿ ಅವುಗಳನ್ನು ಒಳಗೊಂಡಿದ್ರು ನಮ್ಮಲ್ಲಿ ಏಕತೆಯ ಮನೋಭಾವ ಬರೋ ಹಾಗೆ ಈ ನಮ್ಮ ಭೌಗೋಳಿಕ ಪರಿಸರ ನಮಗೆ ಅವಕಾಶವನ್ನ ಒದಗಿಸಿ ಕೊಟ್ಟಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ನಮ್ಮ ದೇಶದ ಜೀವಾಳ ಅಥವಾ ನಮ್ಮ ಸಂಸ್ಕೃತಿಯ ಜೀವಾಳ ಏನು? ವಿವಿಧತೆಯಲ್ಲಿ ಏಕತೆ. ನಾವೆಲ್ಲರೂ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪರಿಸರ, ಬೇರೆ ಬೇರೆ ಜಾತಿ, ಭಾಷೆ, ಇವುಗಳಲ್ಲೆಲ್ಲ ನಾವು ಬೇರೆ ಬೇರೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವ ಒಂದು ಮನೋಭಾವ ಇದೆ? ನಾವೆಲ್ಲ ಒಂದು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಮನೋಭಾವ ಇದೆ ಅಲ್ವಾ. ಹೀಗೆ ಈ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿರುವಂತಹ ನಮ್ಮ ದೇಶ ಬಹಳ ಹೆಮ್ಮೆಯ ದೇಶ ಅಂತ ಹೇಳಿ ನಾವು ಹೇಳ್ಬೋದು. ಇಂತಹ ದೇಶದಲ್ಲಿ ನಾವು ಹುಟ್ಕೊಂಡು ಬಾಳ್ತಾ ಇರೋದೇ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಮಕ್ಕಳೇ. ಇಷ್ಟು ಭಾರತದ ಭೌಗೋಳಿಕ ಲಕ್ಷಣಗಳು. ಏನಾರ ಡೌಟ್ಸ್ ಇದೆಯಾ? ಮುಂದಕ್ಕೆ ಹೋಗ್ಬೋದಲ್ವಾ? ಮುಂದಿನ ಅಂಶ ಚರಿತ್ರೆಯ ಪೂರ್ವಕಾಲ. ಚರಿತ್ರೆಯ ಪೂರ್ವಕಾಲ. ಚರಿತ್ರೆಯ ಪೂರ್ವಕಾಲ. ಮಾನವರು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಹಿಂದಿನ ಇತಿಹಾಸವನ್ನ ಅಥವಾ ಹಿಂದಿನ ಚರಿತ್ರೆಯನ್ನ ನಾವು ಏನಂತ ಕರಿತೀವಿ? ಚರಿತ್ರೆಯ ಪೂರ್ವಕಾಲ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಮನುಷ್ಯ ಲೇಖನ ಕಲೆಯನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಅಥವಾ ಭಾಷೆಯನ್ನ ಬಳಸೋಕ್ಕಿಂತ ಮುಂಚೆ ಅವರು ಇದ್ದಂತಹ ಆ ಒಂದು ಚರಿತ್ರೆ ಅಥವಾ ಆಗಿನ ಇತಿಹಾಸವನ್ನ ನಾವು ಅಧ್ಯಯನ ಮಾಡೋದನ್ನೇ ನಾವೇನಂತ ಕರಿತೀವಿ? ಚರಿತ್ರೆಯ ಪೂರ್ವಕಾಲ ಅಥವಾ ಅದನ್ನ ಪ್ರಾಗೈತಿಹಾಸಿಕ ಕಾಲ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಪ್ರಾಗೈತಿಹಾಸಿಕ ಕಾಲ. ಅರ್ಥ ಆಯ್ತಲ್ವಾ? ಯಾವಾಗಿನ ಕಾಲವನ್ನ ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ ನಾವು? ಮನುಷ್ಯ
ಲೇಖನ ಕಲೆಯನ್ನ ಕಂಡುಹಿಡಿಯೋಕ್ಕಿಂತ ಹಿಂದೆ ಮತ್ತು ಅವನು ಭಾಷೆಯನ್ನ ಕಂಡುಹಿಡಿಯೋಕ್ಕಿಂತ ಹಿಂದೆ ಇದ್ದಂತಹ ಕಾಲವನ್ನು ನಾವೇನಂತ ಕರಿತೀವಿ? ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಮಕ್ಕಳೇ, ಈ ಚರಿತ್ರೆಯ ಪೂರ್ವ ಕಾಲದ ಮನುಷ್ಯನಿಗೆ ಲಿಖಿತವಾದ ಬರವಣಿಗೆ ಗೊತ್ತಿರಲಿಲ್ಲ ಮತ್ತು ಅವನಿಗೆ ಯಾವುದೇ ರೀತಿಯ ಭಾಷೆ ಗೊತ್ತಿರಲಿಲ್ಲ, ಪ್ರಾಣಿ ಹಾಗೆ ಇದ್ದ. ಹಾಗಾದ್ರೆ ಆಗಿನ ಕಾಲದ ಮನುಷ್ಯನ ಚರಿತ್ರೆಯನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಯಾವ ಆಧಾರವನ್ನ ಹುಡುಕೋದು? ಇದು ದೊಡ್ಡ ಸಮಸ್ಯೆ ಅಲ್ವಾ? ಈಗಿನ ಇತಿಹಾಸ ಆದ್ರೆ ಕಥೆಯಲ್ಲೋ ಅಥವಾ ಪುಸ್ತಕದಲ್ಲೋ ಅಥವಾ ಇನ್ಯಾವುದೋ ಶಿಲೆಯಲ್ಲೋ ಎಲ್ಲೋ ಕೆತ್ತಿಸಿರ್ತಾರೆ, ಅದನ್ನು ನೋಡಿ ಕಾಲದಲ್ಲಿ ಹೀಗಿತ್ತು ಅಂತ ಬರೆದು ಬಿಡ್ಬೋದು. ಆದ್ರೆ ಮನುಷ್ಯನಿಗೆ ಲೇಖನ ಕಲೆನೇ ಗೊತ್ತಿಲ್ಲ, ಅವನಿಗೆ ಅಕ್ಷರಗಳೇ ಗೊತ್ತಿರಲಿಲ್ಲ, ಅದಕ್ಕಿಂತ ಮುಖ್ಯವಾಗಿ ಮಾತೇ ಬರ್ತಿರ್ಲಿಲ್ಲ ಅಲ್ವಾ? ಹಾಗಾದ್ರೆ ಆಗಿನ ಕಾಲದ ಅಂತಹ ಮನುಷ್ಯನ ಚರಿತ್ರೆಯನ್ನು ನಾವು ತಿಳ್ಕೋಬೇಕು ಅಂದ್ರೆ ನಮಗೆ ಸಿಗ್ತಕ್ಕಂಥ ಆಧಾರ ಏನು? ಯಾವ ಆಧಾರವನ್ನು ಇಟ್ಕೊಂಡು ನಾವು ಈ ಕಾಲದ ಮನುಷ್ಯನ ಚರಿತ್ರೆ ಅಥವಾ ಇತಿಹಾಸವನ್ನ ಬರೆಯೋದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ಈ ಕಾಲದ ಮನುಷ್ಯನ ಇತಿಹಾಸವನ್ನ ಬರೆಯೋ ಅಥವಾ ತಿಳಿಸುವಂತವರನ್ನ ನಾವು ಪ್ರಾಕ್ತಾನ ಶಾಸ್ತ್ರಜ್ಞರು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರಾಕ್ತಾನ ಶಾಸ್ತ್ರಜ್ಞರು. ಯಾರನ್ನ ಪ್ರಾಕ್ತಾನ ಶಾಸ್ತ್ರಜ್ಞರು ಅಂತ ಹೇಳಿ ಕರಿತೀವಿ? ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲದ ಮನುಷ್ಯನ ಚರಿತ್ರೆಯನ್ನ ಬರೆಯುವಂತವರನ್ನ ನಾವೇನಂತ ಕರಿತೀವಿ? ಪ್ರಾಕ್ತಾನ ಅಥವಾ ಪ್ರಾಚ್ಯ ವಸ್ತು ಸಂಗ್ರಹಕಾರರು ಅಂತೇಳಿ ನಾವು ಕರಿತೀವಿ. ಇವರು ಈ ಕಾಲದಲ್ಲಿ ಮನುಷ್ಯ ಏನಾಗಿದ್ದ? ಅಲೆಮಾರಿ ಆಗಿದ್ದ. ಯಾವುದೋ ಚರಿತ್ರೆಯ ಪೂರ್ವ ಕಾಲದಲ್ಲಿ ಅವನಿಗಿನ್ನು ಮನೆ ಗೊತ್ತಿರಲಿಲ್ಲ, ಸಂಸಾರ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ, ಅವನು ಪ್ರಾಣಿ ಆಗಿದ್ದ, ಅವನು ಅಲೆಮಾರಿ ಆಗಿದ್ದ. ಹೀಗೆ ಅವನು ಅಲೆಮಾರಿ ಆದಂತಹ ಸಂದರ್ಭದಲ್ಲಿ ಅವನು ಬೇಟೆ ಆಡ್ತಾ ಇದ್ದ, ಆಹಾರವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗೆ ಅವನು ಈ ರೀತಿ ಜೀವನವನ್ನ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಅವನು ಬಳಸ್ತಾ ಇದ್ದಂತಹ ಕೆಲವೊಂದು ವಸ್ತುಗಳು ಪ್ರಾಕ್ತಾನ ಶಾಸ್ತ್ರಜ್ಞರಿಗೆ ಸಿಕ್ಕಿದವೆ. ಆಗಿನ ಕಾಲದ ಮನುಷ್ಯ ಏನು ಅಲೆಮಾರಿಯಾಗಿದ್ದ ಅಂತ ಗೊತ್ತು. ಹಾಗೆ ಅವನು ಬೇಟೆ ಮತ್ತು ಆಹಾರವನ್ನ ಸಂಗ್ರಹಿಸುವಂತಹ ಪ್ರಯತ್ನದಲ್ಲಿ ಇದ್ದ. ಹಾಗಾಗಿ ಆ ಕಾಲದ ಮನುಷ್ಯ ಬಳಸ್ತಾ ಇದ್ದಂತಹ ಅನೇಕ ವಸ್ತುಗಳು ನಮಗೆ ಈ ಪ್ರಾಕ್ತಾನ ಶಾಸ್ತ್ರಜ್ಞರಿಗೆ ಸಿಕ್ಕಿದವೆ. ಈ ಪ್ರಾಕ್ತಾನ ಶಾಸ್ತ್ರಜ್ಞರು ಅವರು ಬಳಸ್ತಾ ಇದ್ದಂತಹ ವಸ್ತುಗಳು, ಅವರು ಬಳಸ್ತಾ ಇದ್ದಂತಹ ಆಯುಧಗಳು, ಅವರು ಬಳಸ್ತಾ ಇದ್ದಂತಹ ಬೇರೆ ಬೇರೆ ವಸ್ತುಗಳು, ಇವುಗಳನ್ನ ಹುದುಗಿ ಭೂಮಿಯಲ್ಲಿ ಹೂತೊಯ್ದು ಅದನ್ನು ತೆಗೆದು ಹೊರತೆಗೆದು ಆಗಿನ ಕಾಲದ ಮನುಷ್ಯನ ಚರಿತ್ರೆಯನ್ನ ಬರೀಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಾಯಶಃ ಜನರು ಆ ಕಾಲದಲ್ಲಿ ಯಾವ್ಯಾವ ರೀತಿಯ ವಸ್ತುಗಳಿಂದ ಆಯುಧಗಳನ್ನು ತಯಾರಿಸ್ತಾ ಇದ್ರು ಅಂತಂದ್ರೆ ಶಿಲೆಗಳಾಗಿರ್ಬೋದು, ಎಲುಬುಗಳಾಗಿರ್ಬೋದು ಮತ್ತು ಕಟ್ಟಿಗೆ, ಮರ ಅಂತ ಏನು ಕರಿತೀವಿ, ಆ ವಸ್ತುಗಳನ್ನ ಬಳಸ್ತಾ ಇರಬಹುದು ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಹಾಗಾದ್ರೆ ಇಲ್ಲಿವರೆಗೂ ಆ ವಸ್ತುಗಳು ಉಳ್ಕೊಂಡಿದಾವ? ಮರದ ವಸ್ತು ಅಂತೂ ಉಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎಲಬ್ನಲ್ಲಿ ತಯಾರು ಮಾಡಿರ್ತಕ್ಕಂಥ ಆಯುಧಗಳಂತೂ ಸಾಧ್ಯ ಇಲ್ಲ ಇರ್ಲಿಕ್ಕೆ. ನಮಗೆ ಈಗ ಸಿಗ್ತಕ್ಕಂಥದ್ದು ಯಾವುದಪ್ಪ ಆಗಿನ ಕಾಲದ ಮನುಷ್ಯ ಬಳಸ್ತಾ ಇದ್ದದ್ದು ಅಂತಂದ್ರೆ ಶಿಲೆಗಳು ಅಲ್ವಾ? ಶಿಲೆಗಳಿಂದ ಮಾಡಿರ್ತಕ್ಕಂಥ ಆಯುಧಗಳು ನಮಗೆ ಈಗ ಸಿಗ್ಲಿಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ಅಧ್ಯಯನಕಾರರು ಅದನ್ನೇ ಆಧಾರವಾಗಿ ಬಳಸಿಕೊಂಡು ಇತಿಹಾಸವನ್ನ ಬರೆಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಶಿಲೆಗಳಿಂದ ಅಥವಾ ಆಯುಧಗಳಿಂದ ಮನುಷ್ಯರು ಏನ್ ಮಾಡ್ತಾ ಇರ್ಬೋದು? ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಪ್ರಾಣಿಗಳ ಚರ್ಮವನ್ನ ತೆಗಿಲಿಕ್ಕೆ, ಪ್ರಾಣಿಗಳನ್ನ ಬೇಟೆಯಾಡ್ಲಿಕ್ಕೆ, ಪ್ರಾಣಿಯನ್ನ ಕಟ್ ಮಾಡ್ಲಿಕ್ಕೆ, ಅರ್ಥಾತ್ತಿದೆಯಾ, ಮರಗಿಡಗಳನ್ನ ಕತ್ತರಿಸಲಿಕ್ಕೆ ಆಯುಧಗಳನ್ನ ಬಳಸ್ತಾ ಇರಬಹುದು ಅಂತ ಹೇಳಿ ಈ ಪ್ರಾಕ್ತಾನ ಶಾಸ್ತ್ರಜ್ಞರು ಪತ್ತೆಯನ್ನ ಹಚ್ಚಿದ್ದಾರೆ. ಈ ಆಯುಧಗಳಿಂದ ಪ್ರಾಣಿಗಳ ಚರ್ಮ ತೆಗಿಲಿಕ್ಕೆ, ಮಾಂಸ ಕಟ್ ಮಾಡ್ಲಿಕ್ಕೆ, ಮೂಳೆಗಳನ್ನ ಕಟ್ ಮಾಡ್ಲಿಕ್ಕೆ ಹಾಗೂ ಮರದ ತೊಗಟೆಗಳನ್ನ ಕಟ್ ಮಾಡ್ಲಿಕ್ಕೆ ಈ ಆಯುಧಗಳನ್ನ ಅವರು ಬಳಸ್ತಾ ಇರಬಹುದು ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಜನರು ಎಲುಬು ಮತ್ತು ಕಟ್ಟಿಗೆಗಳಿಂದಲೂ ಮಾಡಿರ್ತಕ್ಕಂತಹ ಅನೇಕ ಕೈ ಹಿಡಿಗಳನ್ನ ಈ ಆಯುಧಗಳಿಗೆ ಬಳಸ್ತಾ ಇದ್ರು. ನಾವು ಈಗ ಮನೆಗಳಲ್ಲಿ ಏನಾದ್ರು ಕುಡುಗೋಲು ಅವು ಇದಾವ ಅಂದ್ರೆ ಅದಕ್ಕೊಂದು ಮರದ್ದು ಅಥವಾ ಇನ್ಯಾವುದೋ ವಸ್ತುವಿನ ಹಿಡಿಯನ್ನ ಹಾಕಿರ್ತೀವಿ, ಗ್ರಿಪ್ ಸಿಗಲಿ ಅಂತ ಹೇಳಿ ಅಲ್ವಾ? ಹಾಗೆ ಈ ಕಾಲದ ಮನುಷ್ಯರು ಆ ಶಿಲೆಯ ಆಯುಧಗಳಿಗೆ ಎಲುಬು ಅಥವಾ ಕಟ್ಟಿಗೆಗಳಿಂದ ಮಾಡಿರ್ತಕ್ಕಂತಹ ಕೈ ಹಿಡಿಗಳನ್ನು ಕೂಡ ಹಾಕೊಂಡು ಬಳಸ್ತಾ ಇದ್ರು ಅಂತ ಹೇಳಿ ನಮಗೆ ತಿಳಿದು ಬಂದಿದೆ.
ಹೀಗೆ ಈ ಕಾಲದ ಜನರು ಬೇಟೆಯನ್ನ ಆಡ್ಲಿಕ್ಕೆ ಅಂತಹ ಆಯುಧಗಳನ್ನ ಬಳಸ್ತಾ ಇದ್ರು. ಅದ್ರ ಜೊತೆಗೆ ಮರವನ್ನ ಕಡಿದು ಸೌದೆಯಾಗಿ ಬಳಸಲಿಕ್ಕೂ ಕೂಡ ಇಂತಹ ಶಿಲಾ ಪರಿಕರಗಳನ್ನ ಬಳಸ್ತಾ ಇದ್ರು. ಹಾಗೆ ಆ ಶಿಲಾ ಪರಿಕರಗಳಿಂದ ಬರ್ಚಿ ಮತ್ತು ಕೊಡಲಿಗಳನ್ನ ತಯಾರು ಮಾಡ್ಕೊಂಡಿದ್ರು. ಕೊಡಲಿ, ಬರ್ಚಿ ಎಸೆಯೋದು ಉದ್ದಕ್ಕೆ ಈಟಿ ಟೈಪ್ ಇರುತ್ತೆ, ನೋಡಿದಿರಲ್ವಾ? ಅಂತಹ ಆಯುಧಗಳನ್ನ ಇವರು ಬಳಸ್ಕೊಳ್ತಾ ಇದ್ರು. ಗುಡಿಸಲನ್ನ ಕಟ್ಟಲಿಕ್ಕೆ ಮರವನ್ನು ಕೂಡ ಬಳಸಿರಬಹುದು ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಆಗಿನ ಕಾಲದ ಮನುಷ್ಯ ವಾಸ ಮಾಡಲಿಕ್ಕೆ ಏನೋ ಮರದ ಪೊಟ್ರೆಯಲ್ಲಿ ಗುಹೆಯಲ್ಲಿ ಇರ್ತಿದ್ದ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಗುಡಿಸಲುಗಳನ್ನ ಕಟ್ಟೋದನ್ನು ಕೂಡ ಅವನು ಕಲ್ತ್ಕೊಳ್ತಾನೆ. ಹೀಗೆ ಕೆಲವೊಂದು ಸಂದರ್ಭಗಳಲ್ಲಿ ಮರಗಳನ್ನ, ಮನೆಗಳನ್ನ ಅಥವಾ ಗುಡಿಸಲುಗಳ ಕಟ್ಟಲಿಕ್ಕೆ ಬಳಸ್ಕೊಳ್ತಾ ಇದ್ರು. ಇನ್ನು ಕೆಲವು ಸಂದರ್ಭದಲ್ಲಿ ಆಯುಧಗಳನ್ನ ಕೈ ಹಿಡಿಗಳನ್ನಾಗಿಯೂ ಮಾಡಿಕೊಂಡು ಅವರು ಆಗಿನ ಕಾಲದ ಮನುಷ್ಯ ಬಳಸ್ತಾ ಇದ್ದ ಅಂತೇಳಿ ನಮಗೆ ತಿಳಿದು ಬಂದಿದೆ. ಹಾಗಾದ್ರೆ ಇವರು ಬದುಕಿಗಾಗಿ ಯಾವೆಲ್ಲ ತಾಣಗಳನ್ನ ಬಳಸ್ಕೊಂಡ್ರು, ಎಲ್ಲೆಲ್ಲಿ ಇವರು ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಈ ಬೇಟೆ ಆಡಿ ಮತ್ತು ಆಹಾರವನ್ನ ಸಂಗ್ರಹಣೆ ಮಾಡುವಂತಹ ಜೀವನವನ್ನ ನಡೆಸ್ತಾ ಇದ್ದಂತಹ ಹಿಂದಿನ ಕಾಲದ ಮನುಷ್ಯ ಅವನು ಅಂತಹ ಮನುಷ್ಯರ ಕುರುಹುಗಳು ನಮಗೆ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಸಿಕ್ಕಿದಾವೆ. ಎಲ್ಲೆಲ್ಲಿ ಸಿಕ್ಕಿದಾವೆ ಅಂತಂದ್ರೆ, ಮುಖ್ಯವಾಗಿ ಬಿಂಬೇಡ್ಕ ಅನ್ನುವಂಥ ಪ್ರದೇಶ, ಆಮೇಲೆ ಹುಣಸಗಿ, ಆಮೇಲೆ ಕರ್ನೂಲು ಜಿಲ್ಲೆ ಕರ್ನೂಲ್ ಅನ್ನುವಂಥ ಪ್ರಾಂತ್ಯಗಳಲ್ಲಿ ಆಗಿನ ಕಾಲದ ಮನುಷ್ಯ ಬಳಸ್ತಾ ಇದ್ದಂತಹ ಇಂತಹ ಶಿಲಾ ಪರಿಕರಗಳು ಅಥವಾ ಆಯುಧಗಳು ನಮಗೆ ಸಿಕ್ಕಿದಾವೆ. ಮುಖ್ಯವಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದಂತಹ ಜನರ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಇದಾವೆ. ಬಿಂಬೇಡ್ಕ, ಹುಣಸಗಿ, ಕರ್ನೂಲು ಇವುಗಳನ್ನ ಹೊರತುಪಡಿಸಿ ಇನ್ನು ಅನೇಕ ಪ್ರದೇಶಗಳಲ್ಲಿ ಆ ಕಾಲದ ಮನುಷ್ಯನ ಕುರುಹುಗಳು ನಮಗೆ ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಅವರು ಜಾಸ್ತಿ ಎಲ್ಲಿರ್ತಿದ್ರಪ್ಪ ಅಂತಂದ್ರೆ ನದಿಯ ದಂಡೆಗಳಲ್ಲಿ ಮತ್ತು ಕೆರೆಯ ದಡಗಳಲ್ಲಿ ಎಲ್ಲಿ ನೀರು ಸಿಗ್ತಾ ಇತ್ತೋ ಅಂತ ಜಾಗದಲ್ಲೇ ಅವರ ಆಯುಧಗಳು, ಶಿಲೆಗಳು ಸಿಕ್ಕಿದಾವೆ. ನದಿ ಅಕ್ಕಪಕ್ಕದಲ್ಲಿ, ಕೆರೆ ಅಕ್ಕಪಕ್ಕದಲ್ಲಿ ಇಂತಹ ಶಿಲಾ ಪರಿಕರಗಳು ಸಿಕ್ಕಿದಾವೆ. ಇದರಿಂದಾಗಿ ಮನುಷ್ಯ ನೀರು ಎಲ್ಲಿ ಅವಶ್ಯಕತೆ ಇತ್ತೋ ಆ ಜಾಗವನ್ನು ಹುಡುಕೊಂಡು ಹೋಗಿ ವಾಸವಾಗ್ತಿದ್ದ ಹಿಂದಿನ ಕಾಲದ ಮನುಷ್ಯ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇವರ ಆಗಿನ ಕಾಲದ ಮನುಷ್ಯನ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಶಿಲೆಗಳ ಮೇಲೆ ಅವಲಂಬಿತ ಆಗಿತ್ತು. ಯಾಕೆ ಅಂತಂದ್ರೆ, ಯಾವ್ದಾದ್ರು ಕಾಡು ಪ್ರಾಣಿನೋ ಅಥವಾ ಇನ್ಯಾವುದೋ ಪ್ರಾಣಿನೋ ಇವ್ರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇವರಿಗೆ ಶಿಲೆಗಳು ಬಹಳಷ್ಟು ಪ್ರಮುಖವಾಗಿ ಬೇಕೇ ಬೇಕಾಗಿತ್ತು. ಹಾಗಾಗಿ ಇವರು ಆ ಶಿಲೆಗಳನ್ನ ತಯಾರು ಮಾಡುವಂತಹ ಜಾಗ, ಉದಾಹರಣೆಗೆ ಬಂಡೆಗಳಾಗಿರ್ಬೋದು, ಆಮೇಲೆ ಕಲ್ಲುಗಳಾಗಿರ್ಬೋದು, ಅಂತಹ ಜಾಗಗಳನ್ನೇ ಹುಡುಕೊಂಡು ಅಲ್ಲಿ ಹೋಗಿ ಇವರು ತಮಗೆ ಬೇಕಾದಂತಹ ಆಯುಧಗಳನ್ನ ಆ ಕಲ್ಲಿನಲ್ಲಿ ಅಥವಾ ಶಿಲೆಗಳಲ್ಲಿ ತಯಾರು ಮಾಡ್ಕೊಳ್ತಾ ಇದ್ರು. ಇಂಥ ಅನೇಕ ಕಲ್ಲು ಬಂಡೆಗಳ ಪಕ್ಕ ಇವರು ಕೆತ್ತಿರ್ತಕ್ಕಂಥ ಸಣ್ಣ ಸಣ್ಣ ಚೂರುಗಳಾಗಿರ್ಬೋದು, ಆಮೇಲೆ ಇವರು ಯಾವ್ದಾವ್ದು ಆಯುಧಗಳನ್ನ ತಯಾರು ಮಾಡಿ ಅದು ಯಾಕೋ ಅವರಿಗೆ ಇಷ್ಟ ಆಗದೆ ಇದ್ದ ಸಂದರ್ಭದಲ್ಲಿ ಅವುಗಳನ್ನ ವೇಸ್ಟ್ ಅಂತ ಹೇಳಿ ಬಿಸಾಕ್ತಾರಲ್ಲ, ಆ ರೀತಿ ಬಿಸಾಕಿರ್ತಕ್ಕಂಥ ಆಯುಧಗಳು, ತಿರಸ್ಕರಿಸಿರ್ತಕ್ಕಂಥ ಆಯುಧಗಳು ನಮಗೆ ಅನೇಕ ಸಿಕ್ಕಿದಾವೆ. ಇಂತಹ ಏನು ಬಂಡೆಗಳ ಅಕ್ಕಪಕ್ಕದಲ್ಲಿ ಈ ಆಯುಧ ಶಿಲೆಗಳು ಸಿಕ್ಕಿರುವಂತ ಜಾಗಗಳನ್ನೇ ನಾವು ಪ್ರಾಥಮಿಕ ಕೈಗಾರಿಕಾ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮೊದಲ ಕೈಗಾರಿಕೆಗಳು ಅಥವಾ ಪ್ರಾಥಮಿಕ ಕೈಗಾರಿಕೆ, ಫಸ್ಟ್ ಕಾರ್ಖಾನೆ. ಶಿಲೆಗಳನ್ನ ತಯಾರು ಮಾಡ್ತಂತಹ ಜಾಗಗಳನ್ನೇ ನಾವು ಇವರ ಮೊದಲ ಕೈಗಾರಿಕಾ ಸ್ಥಳಗಳು ಅಂತ ಹೇಳಿ ಕರಿತೀವಿ. ಇಂತಹ ಕೈಗಾರಿಕಾ ನೆಲೆ ಎಲ್ಲಿವೆ ಅನ್ನೋದನ್ನ ನಾವು ತಿಳಿಯೋದಾದ್ರೂ ಹೇಗೆ, ಇವರ ಕೈಗಾರಿಕಾ ನೆಲೆಗಳು ಎಲ್ಲೆಲ್ಲಿದ್ವು ಅನ್ನುವಂಥದ್ದನ್ನು ನೋಡೋದಾದ್ರೂ ತಿಳಿಯೋದಾದ್ರೂ ಹೇಗೆ ಅನ್ನೋದಾದ್ರೆ, ನಾವು ಕೆಲವೊಂದು ಸಾಮಾನ್ಯವಾಗಿ ಕೆಲವೊಂದು ಬಂಡೆಗಳಿರ್ತವೆ, ದೊಡ್ಡ ಬಂಡೆ, ಅಂತ ಜಾಗದಲ್ಲಿ ಸೈಡಲ್ಲಿ ಅಗದಂತಹ ಸಂದರ್ಭದಲ್ಲಿ ಆಗಿನ ಕಾಲದ ಮನುಷ್ಯ ಏನು ತಿರಸ್ಕರಿಸಿದಂತಹ ಅವನು ಒಂದು ಆಯುಧವನ್ನು ತಯಾರು ಮಾಡಲಿಕ್ಕೆ ಏನು ಶಿಲೆಗಳನ್ನ ಚೂರು ಚೂರು ಮಾಡಿದ್ನೋ ಅಂತಹ ಚೂರುಗಳು ನಮಗೆ ಅನೇಕ ಕಡೆಗಳಲ್ಲಿ ಸಿಕ್ಕಿದಾವೆ. ಅಷ್ಟೇ ಅಲ್ಲದೆ ಇವು ಕಲ್ಲಿನ ಪರಿಕರಗಳನ್ನ ಮನುಷ್ಯನು ಆ ಸಂದರ್ಭದಲ್ಲಿ ಏನು ಅವನಿಗೆ ಬೇಕಾದದ್ದನ್ನ ಇಟ್ಕೊಂಡು ಬೇಡಾದದ್ದನ್ನ ತಿರಸ್ಕರಿಸಿರಬಹುದು. ಹೀಗಾಗಿ ಅಂತಹ ಶಿಲೆಗಳು ನಮಗೆ ಅನೇಕ ಕಡೆಗಳಲ್ಲಿ ಸಿಕ್ಕಿದಾವೆ. ಹೀಗೆ ಅಂತಹ ಪ್ರದೇಶಗಳನ್ನು ನಾವು ಕೈಗಾರಿಕೆಯ ನೆಲೆಗಳು ಅಥವಾ ಅಂತಹ ಸ್ಥಳಗಳನ್ನ ಕೈಗಾರಿಕಾ ಪ್ರದೇಶ ಅಂತಾನೂ ಕರಿತೀವಿ. ಪ್ರಾಥಮಿಕ ಕೈಗಾರಿಕಾ ಪ್ರದೇಶಗಳು ಅಥವಾ ಮನುಷ್ಯ ಏನು ಶಿಲೆಗಳನ್ನ ತಯಾರು ಮಾಡಲಿಕ್ಕೆ
ಬಂಡೆ ಅಥವಾ ಆ ಪ್ರದೇಶಗಳಲ್ಲಿ ಬಂಡೆ ಅಥವಾ ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಏನು ವಾಸವಾಗಿದ್ನೋ ಆ ಪ್ರದೇಶಗಳನ್ನು ನಾವು ಪ್ರಾಥಮಿಕ ಕೈಗಾರಿಕೆಗಳು ಅಥವಾ ಮೊದಲ ಕೈಗಾರಿಕೆಗಳು ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ಮಕ್ಕಳ, ಈ ಕಾಲದ ಮನುಷ್ಯ, ಚರಿತ್ರೆಯ ಪೂರ್ವ ಕಾಲದ ಮನುಷ್ಯರಿಗೆ ಬೆಂಕಿ ಬಗ್ಗೆ ಗೊತ್ತಿತ್ತಾ? ಬೆಂಕಿ ಅನ್ನ ಇವರು ಬಳಸಿರಬಹುದಾ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಹೋದ್ರೆ, ಇವರ ಒಂದು ನೆಲೆಗಳನ್ನ ನಾವು ಪ್ರಾಕ್ತನ ಶಾಸ್ತ್ರಜ್ಞರು ಶೋಧನೆ ಮಾಡ್ತಾ ಹೋದಂತಹ ಸಂದರ್ಭಗಳಲ್ಲಿ ಇವರ ಅನೇಕ ಗುಹೆಗಳಲ್ಲಿ ಮತ್ತು ಅವರು ವಾಸವಾಗಿದ್ದಂತಹ ಸ್ಥಳಗಳಲ್ಲಿ ಬೂದಿಯ ಕುರುಹುಗಳು ಸಿಕ್ಕಿದೆ. ಬೂದಿಯ ಕುರುಹುಗಳು ಅಂದ್ರೆ ನಾವು ಬೆಂಕಿ ಹಚ್ಚಿ ಸುಟ್ಟು ಹೋಗಿರ್ತಕ್ಕಂಥ ಬೂದಿ ಇರುತ್ತಲ್ಲ, ಅಂತಹ ಬೂದಿಗಳು ನಮಗೆ ಇವರು ವಾಸವಾಗಿರುವ ಜಾಗಗಳಲ್ಲಿ ಕಂಡು ಬಂದಿದೆ. ಹಾಗಾಗಿ ನಾವಿದರಿಂದ ಏನನ್ನ ತಿಳ್ಕೋಬಹುದು? ಈ ಕಾಲದ ಮನುಷ್ಯನಿಗೆ ಬೆಂಕಿಯ ಬಗ್ಗೆ ತಿಳಿದಿತ್ತು. ಹಾಗಾದ್ರೆ ಇವರು ಬೆಂಕಿಯನ್ನ ಯಾವುದಕ್ಕಾಗಿ ಬಳಸಿರಬಹುದು? ಉದಾಹರಣೆಗೆ ಬೆಳಕಿಗಾಗಿ ಬಳಸ್ಕೊಂಡಿರ್ಬೋದು, ಆಹಾರಗಳನ್ನ ಬೇಯಿಸ್ಲಿಕ್ಕೆ ಬಳಸ್ಕೊಂಡಿರ್ಬೋದು ಅಲ್ವಾ. ಇನ್ನ ಪ್ರಾಣಿಗಳನ್ನ ಹೆದರ್ಸ್ಲಿಕ್ಕೂ ಕೂಡ ಇವರು ಬೆಂಕಿಯನ್ನ ಬಳಸ್ಕೊಂಡಿರಬಹುದು ಅಂತೇಳಿ ನಮಗೆ ತಿಳಿದು ಬಂದಿದೆ. ಅರ್ಥ ಆಯ್ತಾ ಮಕ್ಕಳೇ? ಬೆಂಕಿಯನ್ನ ಇವರು ಆಹಾರವನ್ನ ಬೇಯಿಸ್ಲಿಕ್ಕೆ, ಆಮೇಲೆ ರಾತ್ರಿ ಬೆಳಕನ್ನ ಮಾಡ್ಕೊಳ್ಳಿಕ್ಕೆ ಮತ್ತು ಪ್ರಾಣಿಗಳನ್ನ ಬೆದರಿಸಲಿಕ್ಕೋಸ್ಕರವಾಗಿಯೂ ಇವರು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೆಂಕಿಯನ್ನ ಬಳಸಿರಬಹುದು ಅಂತ ಹೇಳಿ ನಾವು ಇದರಿಂದ ತಿಳ್ಕೊಳ್ತೇವೆ. ಹಾಗಾದ್ರೆ ಈ ಕಾಲದ ಮನುಷ್ಯ ಗುಹಾಲಯಗಳಲ್ಲಿ ಅಥವಾ ಅವನು ವಾಸವಾಗಿದ್ದಂತಹ ಜಾಗಗಳಲ್ಲಿ ಏನಾದ್ರು ಕೆತ್ತಿದಾನ ಅಥವಾ ಏನಾದ್ರು ಒಂದು ವರ್ಣಚಿತ್ರಗಳನ್ನು ಬಿಡಿಸಿದಾನ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ನಮ್ಮ ಭಾರತದ ಕೆಲವು ಗುಹೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಕರ್ನಾಟಕದಂತಹ ಕೆಲವೊಂದು ಗುಹೆಗಳು ಏನಿದಾವೆ, ಆ ಗುಹೆಗಳಲ್ಲಿ ಆಗಿನ ಕಾಲದ ಮನುಷ್ಯ ಚಿತ್ರಿಸಿರುವಂತಹ ಅನೇಕ ರೀತಿಯ ಚಿತ್ರಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಆವಾಗ ಲಿಪಿ ಇರಲಿಲ್ಲ, ಯಾವುದೇ ರೀತಿಯ ಅಷ್ಟೊಂದು ಜ್ಞಾನ ಮನುಷ್ಯನಲ್ಲಿ ಇರಲಿಲ್ಲ. ಆದರೂ ಕೂಡ ಅವರು ಫ್ರೀ ಇದ್ದಂಥ ಸಂದರ್ಭದಲ್ಲಿ ಅಥವಾ ಗುಹೆಯಲ್ಲಿ ವಾಸವಾಗಿದ್ದಂಥ ಸಂದರ್ಭಗಳಲ್ಲಿ ಆ ಗುಹೆಯ ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆ ಅವರು ಮಾಡ್ತಾ ಇದ್ದಂತಹ ಏನೇನೋ ಕೆಲಸಗಳನ್ನ ಗುರುತಿಸುವಂತಹ ರೇಖಾಚಿತ್ರಗಳನ್ನ ಅವರು ಬರೆದಿದ್ದಾರೆ. ಬೇಟೆಯನ್ನ ಆಡ್ತಕ್ಕಂಥದ್ದು, ಯಾವುದೋ ಒಂದು ಪ್ರಾಣಿಯನ್ನ ಕೊಲ್ಲಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ರೀತಿಯ ಅವರಿಗೆ ತಿಳಿಯುವ ರೀತಿಯ ಚಿತ್ರಲಿಪಿಗಳನ್ನ, ಆ ಭಾಷೆ ನಮಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಆ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಿಲ್ಲ ಇಲ್ಲಿವರೆಗೂ. ಹೀಗೆ ಆಗಿನ ಕಾಲದ ಮನುಷ್ಯ ಗುಹೆಗಳಲ್ಲಿ ವಾಸವಾಗಿದ್ದು ಅವನು ತನಗೆ ಏನು ಅನಿಸತ್ತೋ ಅಂಥದ್ದನ್ನ ಬಂಡೆಗಳ ಮೇಲೆ, ಗುಹೆಗಳ ಗೋಡೆಗಳ ಮೇಲೆ ಕೆತ್ತುವಂತ ಪ್ರಯತ್ನವನ್ನ ಈಗಲೂ ಕೂಡ ಅವು ಮಾಡಿದ್ದ. ಅದನ್ನು ಈಗಲೂ ಕೂಡ ನಾವು ಗಮನಿಸಬಹುದು. ಹೀಗಾಗಿ ಆಗಿನ ಕಾಲದ ಮನುಷ್ಯ ಗುಹೆಗಳಲ್ಲಿ ಚಿತ್ರಗಳನ್ನು ಬಿಡಿಸೋದನ್ನು ಕೂಡ ಕಲ್ತ್ಕೊಂಡಿದ್ದ ಅಂತ ಹೇಳಿ ಕರಿತೀವಿ. ಹೀಗೆ ಆ ಚಿತ್ರಗಳಲ್ಲಿ ಏನು ಮನೋಭಾವನೆಯನ್ನು ವ್ಯಕ್ತಪಡಿಸಿದಾರೆ ಅವರು, ಮುಖ್ಯವಾಗಿ ಆ ಕಾಲದ ಮನುಷ್ಯ ಬೇಟೆಯನ್ನ ಆಡ್ತಕ್ಕಂಥದ್ದು, ಆಮೇಲೆ ಆ ಮನುಷ್ಯ ಬೇಟೆಯನ್ನ ಹೇಗೆ ಆಡ್ತಾ ಇದ್ದ, ಯಾವ್ಯಾವ ಆಯುಧಗಳನ್ನು ಹಿಡ್ಕೊಂಡು ಹೋಗ್ತಿದ್ದ, ಅಥವಾ ಯಾವ್ದಾದ್ರು ದೇವರ ಚಿತ್ರ ಅವರ ಒಂದು ಕಲ್ಪನೆಯಲ್ಲಿ ಅಂತಹವುಗಳನ್ನ ವರ್ಣಚಿತ್ರದಲ್ಲಿ ಬಹಳ ಸುಂದರವಾಗಿ ಮೂಡಿಸ್ತಾ ಬಂದಿದ್ದಾರೆ. ಇನ್ನ ಪರಿಸರದಲ್ಲಿ ಒಂದು ಬದಲಾವಣೆ ಆಗತ್ತೆ ಮಕ್ಕಳೇ. ಮುಂದೆ ಇದು ಬಹಳ ವರ್ಷಗಳವರೆಗೆ ಹಾಗೆ ಮನುಷ್ಯ ನಡ್ಕೊಂತ ಬರ್ತಾನೆ. ಮುಂದೆ ಜಗತ್ತಿನಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಒಂದು ಪರಿಸರದ ವ್ಯತ್ಯಾಸ ಆಗತ್ತೆ. ಬದಲಾದ ಪರಿಸರ ಅಂದ್ರೆ ಏನಾಗತ್ತೆ ಅಂತಂದ್ರೆ, ಇಲ್ಲಿಗೆ ಸುಮಾರು 12,000 ವರ್ಷಗಳ ಹಿಂದೆ, ಇಲ್ಲಿಂದ ಸುಮಾರು ಎಷ್ಟೋ, ಸುಮಾರು ಅಂತ ಹೇಳಿ ಪರ್ಫೆಕ್ಟ್ ಆಗಿ ಹೇಳಕ್ ಬರಲ್ಲ, ಇಲ್ಲಿಂದ ಸುಮಾರು 12,000 ವರ್ಷಗಳಷ್ಟು ಹಿಂದೆ ಏನಾಯ್ತು ಅಂತಂದ್ರೆ, ಭೂಮಿಯ ಮೇಲಿನ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಏನು ವಾತಾವರಣದಲ್ಲಿ ಬದಲಾವಣೆ ಅಂತಂದ್ರೆ, ಆ ಹಿಂದೆ ಇದ್ದಂತಹ ಚಳಿಯಾದ ವಾತಾವರಣ ಮುಂದೆ ಸ್ವಲ್ಪ ಬೆಚ್ಚಗಿನ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಾರಣ ಆಯಿತು. ಹಿಂದೆ ಬಹಳ ಶೀತವಾದ ವಾತಾವರಣ ಇತ್ತಂತೆ ಭೂಮಿ ಮೇಲೆ. 12,000 ವರ್ಷಗಳ ಹಿಂದೆ ಆ ವಾತಾವರಣ ಸ್ವಲ್ಪ ಏನಾಯ್ತು, ಬಿಸಿ ಆಗ್ಲಿಕ್ಕೆ ಅಥವಾ ಉಷ್ಣಾಂಶ ಹೆಚ್ಚಾಗುವಂತಹ ಒಂದು ಅವಕಾಶ ಆಯ್ತಂತೆ. ಯಾಕಾಯ್ತೋ ಗೊತ್ತಿಲ್ಲ. ಇದರಿಂದ ಏನಾಯ್ತು ಅಂತಂದ್ರೆ, ಭೂಮಿಯ ಮೇಲೆ ಆ ಹಿಂದಿಗಿಂತ ಹೆಚ್ಚು ಹುಲ್ಲುಗಾವಲುಗಳು ಅಥವಾ ಅರಣ್ಯಗಳು ಬೆಳಿಲಿಕ್ಕೆ ಕಾರಣ ಆಯಿತು. ಸೂರ್ಯನ ಶಾಖ ಜಾಸ್ತಿ ಇದ್ದಷ್ಟು ಅರಣ್ಯಗಳು ಹೆಚ್ಚು ಬೆಳೀತವೆ, ಹುಲ್ಲುಗಾವಲುಗಳು ಬೆಳೀತಾ ಹೋಗ್ತವೆ ಅಂತ ಹೇಳ್ತೀವಿ ನಾವು. ಹೀಗೆ ಈ 12,000 ವರ್ಷಗಳ ಹಿಂದೆ ಏನಾಯ್ತು ಅಂದ್ರೆ, ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣ ಜಾಸ್ತಿಯಾಗಿ ಆ ಹಿಂದೆ ಇದ್ದಂತಹ
ಕಾಡು ಅಥವಾ ಹುಲ್ಲುಗಾವಲುಗಳಿಗಿಂತ ಯಥೇಚ್ಛವಾಗಿ ಹುಲ್ಲುಗಾವಲುಗಳು ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಹುಲ್ಲುಗಾವಲುಗಳಲ್ಲಿ ಅನೇಕ ಪ್ರಾಣಿಗಳು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಂದ್ರೆ ತಮ್ಮ ಸಂತಾನೋತ್ಪತ್ತಿಯನ್ನ ಹೆಚ್ಚು ಮಾಡ್ತಾ ಬಂದವು. ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಹುಲ್ಲುಗಾವಲು ಜಾಸ್ತಿ ಆದಷ್ಟು ಪ್ರಾಣಿಗಳು ಹೆಚ್ಚೆಚ್ಚು ಸೃಷ್ಟಿಯಾಗಲಿಕ್ಕೆ ಅಥವಾ ತಮ್ಮ ಸಂತಾನೋತ್ಪತ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ಅಥವಾ ಒಂದು ಅವಕಾಶ ಅಲ್ಲಿ ಬೆಳೀತಾ ಹೋಯಿತು. ಇದರಿಂದಾಗಿ ಅನೇಕ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಉದಾಹರಣೆಗೆ ಜಿಂಕೆ, ಕುರಿ, ಮೇಕೆ, ಕಡವೆ, ಹೀಗೆ ಅನೇಕ ರೀತಿಯ ಪ್ರಾಣಿಗಳು ಹೆಚ್ಚೆಚ್ಚು ಹುಟ್ಕೊಳ್ಳಿಕ್ಕೆ ಕಾರಣವಾಗಿ ಹೆಚ್ಚೆಚ್ಚು ಸಂತಾನೋತ್ಪತ್ತಿಯನ್ನು ಕೂಡ ಮಾಡೋದ್ರಿಂದಾಗಿ ಪ್ರಾಣಿಗಳ ಒಂದು ಸಂಖ್ಯೆಯಲ್ಲಿ ಗಣನೀಯವಾದ ಹೆಚ್ಚಳ ಆಗಲಿಕ್ಕೆ ಕಾರಣ ಆಯಿತು. ಆವಾಗ ಮನುಷ್ಯ ಅಂತ ಪ್ರಾಣಿಗಳನ್ನೇ ಬೇಟೆಯಾಡಿ ವಾಸವಾಗಿದ್ದಂತ ಆಗಿನ ಮನುಷ್ಯ ಆ ಪ್ರಾಣಿಗಳ ಜೊತೆಗೇನೆ ವಾಸವಾಗಿದ್ದ. ಅದರ ಆ ಒಂದು ಪ್ರಾಣಿಗಳ ಆಹಾರ ಪದ್ಧತಿ ಮತ್ತು ಸಂತಾನೋತ್ಪತ್ತಿಯ ಪದ್ಧತಿ ಮತ್ತು ಅವುಗಳ ಜೀವನ ಕ್ರಮಗಳನ್ನ ಹತ್ತಿರದಿಂದ ನೋಡಿದಂತಹ ಆಗಿನ ಮನುಷ್ಯ ಏನ್ ಮಾಡ್ದ ಅಂತಂದ್ರೆ ಕೆಲವೊಂದು ಪ್ರಾಣಿಗಳ ಸ್ವಭಾವವನ್ನ ತಿಳ್ಕೊಂಡು ಅಂತಹ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಯಾವ ಪ್ರಾಣಿಗಳು? ಉದಾಹರಣೆಗೆ ಹಾಲನ್ನ ಕೊಡ್ತಕ್ಕಂಥ ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಸ್ವಭಾವದಲ್ಲಿ ಸೂಕ್ಷ್ಮವಾಗಿರುವ ಅಥವಾ ಸ್ವಭಾವದಲ್ಲಿ ಏನು ಕ್ರೂರ ಮೃಗಗಳ ರೀತಿಯಲ್ಲಿ ಇರದೇ ಇರತಕ್ಕಂತಹ ಪ್ರಾಣಿಗಳನ್ನ ಮನುಷ್ಯ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದಾನೆ ಏನು ಪ್ರಾರಂಭ ಆಯಿತು ಅಂತ ಹೇಳ್ತೀವಿ ನಾವು? ಹೈನುಗಾರಿಕೆ ಅರ್ಥಾತ್ ಪಶು ಸಂಗೋಪನೆ ಅಥವಾ ಹೈನುಗಾರಿಕೆ, ಹಾಲಿನ ಉತ್ಪಾದನೆ, ಪಶು ಸಂಗೋಪನೆ ಅವಾಗಲಿಂದನೇ ಸ್ಟಾರ್ಟ್ ಆಯಿತು ಅಂತೇಳಿ ಹೇಳ್ತೀವಿ. ಹೀಗೆ ಈ ಪ್ರಾಣಿಗಳನ್ನ ಹೆಚ್ಚೆಚ್ಚು ಸಾಕ್ಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಿದ್ರಿಂದಾಗಿ ಅವನಿಗೆ ಅನೇಕ ಉಪಯೋಗಗಳು ಸಿಕ್ತು. ಅವುಗಳಿಂದ ಹಾಲು ಸಿಗ್ತಾ ಇತ್ತು, ಮಾಂಸ ಸಿಗ್ತಾ ಇತ್ತು ಅಲ್ವಾ. ಈ ರೀತಿ ಅನೇಕ ಉಪಯೋಗಗಳು ಆ ಪ್ರಾಣಿಗಳಿಂದ ಮನುಷ್ಯನಿಗೆ ಆಗಲಿಕ್ಕೆ ಕಾರಣ ಆಯಿತು. ಹೀಗೆ ಅನೇಕ ಅದೇ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅನೇಕ ಸಸ್ಯಗಳು, ಆಹಾರ ಬೆಳೆಗಳನ್ನು ಬೆಳೀತಕ್ಕಂಥ ಸಸ್ಯಗಳು ಬೆಳೆದವು. ಉದಾಹರಣೆಗೆ ಭತ್ತ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಗೋಧಿ ಸ್ವಾಭಾವಿಕವಾಗಿ ಬೆಳೆದವು. ಅದನ್ನು ಯಾರು ಬೆಳೆಯಲಿಲ್ಲ, ಹುಲ್ಲುಗಾವಲುಗಳಲ್ಲಿ ಅವು ಬೆಳೆದವು. ಆ ಆಹಾರಗಳನ್ನ ಅವನು ಮನುಷ್ಯ ತಂದು ಅವುಗಳನ್ನ ಆಹಾರವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಏನು? ಭತ್ತ, ಗೋಧಿ, ಬಾರ್ಲಿ ಇಂತಹ ಬೆಳೆಗಳನ್ನ ಅಥವಾ ಆ ಒಂದು ಪದಾರ್ಥಗಳನ್ನ ತಂದು ಅದನ್ನ ಆಹಾರವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ಮುಂದೆ ಆ ಆಹಾರ ದವಸ ಧಾನ್ಯಗಳನ್ನೇ ಇವನು ಕೂಡ ಬೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ವ್ಯವಸಾಯನೂ ಕೂಡ ಪ್ರಾರಂಭ ಆಯಿತು. ಹೀಗೆ ಮನುಷ್ಯ ವ್ಯವಸಾಯವನ್ನ ಮಾಡ್ತಾ ಪ್ರಾಣಿಗಳನ್ನ ಸಾಕೊಳ್ತಾ ಅವನು ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಬರ್ತಾರೆ. ಈಗೇನು ನಾನು ಹೇಳಿದ್ದಲ್ಲ, ಈ ಒಂದು ಅವಧಿ ಕಾಲಘಟ್ಟವನ್ನ ನಾವು ಪ್ರಮುಖವಾಗಿ 3 ವಿಧಗಳಾಗಿ ವಿಭಾಗ ಮಾಡ್ತೀವಿ. ಮಕ್ಕಳೇ, ಈ ಕಾಲಘಟ್ಟವನ್ನ ಏನಂತ ಕರಿತೀವಿ? 12 ಈ ಒಂದು ಪೂರ ಮನುಷ್ಯನ ಚರಿತ್ರೆಯನ್ನು ನಾವು 3 ಕಾಲಘಟ್ಟಗಳಾಗಿ ವಿಭಾಗ ಮಾಡ್ತೀವಿ. ಒಂದು ಹಳೆ ಶಿಲಾಯುಗ, ಇನ್ನೊಂದು ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ, ಇನ್ನೊಂದು ನವಶಿಲಾಯುಗ. ಹೀಗೆ ಮನುಷ್ಯ ಏನು ಅನಾದಿ ಕಾಲದಿಂದಲೂ ಚರಿತ್ರೆಯ ಪೂರ್ವ ಕಾಲದಲ್ಲಿ ವಾಸವನ್ನ ಮಾಡ್ಕೊಂಡು ಬಂದೋ ಅವನ ವಾಸದ ರೀತಿಯನ್ನ ಆಧರಿಸಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅಂತೇಳಿ ಕರಿತೀವಿ. ಈ ಹಳೆ ಶಿಲಾಯುಗದ ಕಾಲ ಎಷ್ಟಪ್ಪ ಅಂತಂದ್ರೆ ಸುಮಾರು 2 ಮಿಲಿಯನ್ ವರ್ಷಗಳಷ್ಟು ಹಿಂದಿನಿಂದ. 2 ಮಿಲಿಯನ್ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗಿನ ಕಾಲವನ್ನು ನಾವು, ಸುದೀರ್ಘವಾದ ಕಾಲವನ್ನು ನಾವು ಹಳೆ ಶಿಲಾಯುಗ ಅಂತೇಳಿ ಕರಿತೀವಿ. 2 ಮಿಲಿಯನ್ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಏನು ಮನುಷ್ಯ ಬದುಕಿದ್ನಲ್ಲ ಆ ಕಾಲದ ಮನುಷ್ಯನ ಜೀವನವನ್ನ ತಿಳಿಸ್ಲಿಕ್ಕೆ ನಾವು ಹಳೆ ಶಿಲಾಯುಗ ಅಂತೇಳಿ ಕರಿತೀವಿ. ಇದರಲ್ಲಿ ಮತ್ತೆ 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಹಳೆ ಶಿಲಾಯುಗದಲ್ಲಿ ಮತ್ತೆ 3 ಶಿಲಾಯುಗಗಳು. ಒಂದು ಹಳೆ ಶಿಲಾಯುಗ, ಇನ್ನೊಂದು ಮಧ್ಯ ಶಿಲಾಯುಗ, ಇನ್ನೊಂದು ಅಂತ್ಯ ಶಿಲಾಯುಗ ಅಂತೇಳಿ ಕರಿತೀವಿ. ಯಾಕಂದ್ರೆ ಸುದೀರ್ಘವಾದ ಒಂದು ಕಾಲ 2 ಮಿಲಿಯನ್ ವರ್ಷಗಳಿಂದ ಸ್ಟಾರ್ಟ್ ಆಗಿ 12,000 ವರ್ಷಗಳವರೆಗಿನ ಕಾಲವನ್ನು ನಾವು ಈ ಹಳೆ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮತ್ತೆ 3 ಭಾಗ ಮಾಡ್ತೀವಿ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಆ ನಂತರ
ಈ 12,000 ವರ್ಷದಿಂದ 10,000 ವರ್ಷಗಳವರೆಗಿನ ಕಾಲವನ್ನ, 2,000 ವರ್ಷಗಳ ಕಾಲವನ್ನ ನಾವು ಮಧ್ಯಶಿಲಾಯುಗ ಅಂತೇಳಿ ಕರಿತೀವಿ. ಏನು ಮಧ್ಯಶಿಲಾಯುಗ ಅಂತೇಳಿ ಯಾಕೆ ಇದನ್ನ ಕರಿತೀವಿ ಅಂತಂದ್ರೆ, ಈ ಕಾಲದ, ಈ ಹಳೆ ಶಿಲಾಯುಗದ ಕಾಲದ ಮನುಷ್ಯನ ಆಯುಧಗಳಿಗಿಂತ ಈ ಕಾಲದ ಮನುಷ್ಯನ ಆಯುಧಗಳು ಸ್ವಲ್ಪ ಬದಲಾಗಿದ್ವು, ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿದ್ವು. ಸೂಕ್ಷ್ಮ ಅಂದ್ರೆ ಈ ಹಳೆ ಕಾಲದ ಮನುಷ್ಯ ಬಳಸ್ತಾ ಇದ್ದ ಆಯುಧಗಳಿಗಿಂತಲೂ ಸ್ವಲ್ಪ ಇವು ಸ್ಟ್ಯಾಂಡರ್ಡ್ ಆಗಿದ್ವು. ಸ್ಟ್ಯಾಂಡರ್ಡ್ ಅಂದ್ರೆ ಸ್ವಲ್ಪ ಅಗರವಾಗಿ ಇತ್ತು, ಚೂಪಾಗಿದ್ವು ಅಂತೇಳಿ ಕರಿತೀವಿ. ಹಾಗಾಗಿ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಸೂಕ್ಷ್ಮ ಶಿಲಾಯುಗ. ಯಾಕಂದ್ರೆ ಇಲ್ಲಿ ಈ ಕಾಲದ ಮನುಷ್ಯನ ಆಯುಧಗಳು ಸ್ವಲ್ಪ ಬದಲಾವಣೆಯಾಗಿದ್ದು ಅಥವಾ ಸ್ವಲ್ಪ ಸಣ್ಣಕ್ಕಿದ್ವು, ಮತ್ತೆ ಸ್ವಲ್ಪ ಉತ್ತಮವಾದ ಆಯುಧಗಳನ್ನ ಈ ಕಾಲದ ಮನುಷ್ಯ ಬಳಸ್ತಾ ಇದ್ದ ಅಂತೇಳಿ ನಾವು ಇದನ್ನ ಕರಿತೀವಿ. ಆ ನಂತರದಲ್ಲಿ ಇವರು ಈ ಕಾಲದಲ್ಲಿ ಸೂಕ್ಷ್ಮ ಶಿಲೆಗಳಿಂದ ಆಯುಧಗಳನ್ನ ಮನುಷ್ಯ ತಯಾರಿಸ್ತಾ ಇದ್ದ. ಹಾಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನ ಆ ಒಂದು ಆಯುಧಗಳಿಗೆ ಬಳಸ್ತಾ ಇದ್ದ. ಹಾಗೆ ಆ ಕಾಲದ ಮನುಷ್ಯ ಮಡಿಕೆಗಳನ್ನ ಮಾಡೋದನ್ನ ಕಲ್ತ್ಕೊಂಡಿದ್ದ. ಹಾಗೆ ಅವುಗಳನ್ನ ಕೈಗುಡಲಿ ಹಾಗೂ ಗರಗಸಗಳಾಗಿಯೂ ಕೂಡ ಮಾಡ್ಕೊಂಡಿದ್ದ. ಗರಗಸನ ಕೊಯ್ಯುವಂಥದ್ದು, ಈ ರೀತಿ ಅವನು ಬಳಸ್ತಾ ಇದ್ದಂತಹ ಉಪಕರಣಗಳು ಅಥವಾ ಆಯುಧಗಳು ಸೂಕ್ಷ್ಮ ಆಗಿದ್ರಿಂದಾಗಿ ಈ ಕಾಲವನ್ನು ನಾವೇನಂತ ಕರಿತೀವಿ? ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. ಇನ್ನ ನವಶಿಲಾಯುಗ ಅಂದ್ರೆ ಏನು? ನವಶಿಲಾಯುಗ ಅಂತಂದ್ರೆ ಮಕ್ಕಳೇ, ಮುಖ್ಯವಾಗಿ ಈ ಕಾಲ ಇಲ್ಲಿ 10,000 ವರ್ಷದಿಂದ ಈಚೆಗಿನ 10,000 ವರ್ಷದಿಂದ ಈಚೆಗಿರತಕ್ಕಂತಹ ಮನುಷ್ಯನ ಕಾಲವನ್ನು ನಾವು ಏನಂತ ಕರಿತೀವಿ? ನವ ಶಿಲಾಯುಗ ಅಂತೇಳಿ ಕರಿತೀವಿ. ಈ ಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷದಿಂದ ಈ ಕಡೆ ಅಂತೇಳಿ ನಾವು ತಿಳಿತಾ ಹೋಗ್ತೀವಿ. ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿನವುಗಳಿಗಿಂತ ಭಿನ್ನವಾಗಿದ್ದು ಮತ್ತು ಸೂಕ್ಷ್ಮವಾಗಿದ್ದು ಅಂತೇಳಿ ಕರಿತೀವಿ. ಹೆಚ್ಚು ಹೊಳಪಿನಿಂದ ಕೂಡಿರ್ತಕ್ಕಂಥ ಆಯುಧಗಳನ್ನ ಈ ನವಶಿಲಾಯುಗದ ಮನುಷ್ಯ ಬಳಸ್ದ. ಹೆಚ್ಚು ಹೊಳಪಿನಿಂದ ಕೂಡಿರುವಂತಹ ಕೈಗುಡಲಿ ಆಗಿರ್ಬೋದು, ಬರ್ಚಿಗಳಾಗಿರ್ಬೋದು, ಮತ್ತು ಹೆಚ್ಚು ಹರಿತವಾದ ಅಲಗನ್ನ ಹೊಂದಿರತಕ್ಕಂಥ ಆಯುಧಗಳು ಈ ನವಶಿಲಾಯುಗದ ಮನುಷ್ಯ ಬಳಸಿದಂತಹ ಆಯುಧಗಳು. ಬಹಳ ಚೂಪಾಗಿದ್ವು, ಫಳ 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 ಹೊಳೆಯುವಂಗೆ ಮಾಡ್ಕೊಂಡ. ಆಮೇಲೆ ಬಹಳಷ್ಟು ಚೂಪಾದ ಅಲಗನ್ನ ಹೊಂದಿರತಕ್ಕಂತಹ ಆಯುಧಗಳನ್ನ ಈ ನವಶಿಲಾಯುಗದ ಮನುಷ್ಯ ಬಳಸ್ತಾ ಹೋಗ್ತಾನೆ. ಮುಖ್ಯವಾಗಿ ಈ ಆಯುಧಗಳಿಂದ ಮನುಷ್ಯ ಏನ್ ಮಾಡ್ತಾ ಇದ್ದ ನವಶಿಲಾಯುಗದಲ್ಲಿ ಅಂತಂದ್ರೆ, ಗಿಡ ಮರಗಳನ್ನ ಅರೆಯಲು ಅಥವಾ ಕಡಿಯಲು, ದವಸ ಧಾನ್ಯಗಳನ್ನ ಪುಡಿ ಮಾಡಲು, ಬೀಸು ಕಲ್ಲು, ನಾವೇನು ರುಬ್ಬೋ ಕಲ್ಲು ಅಂತ ಹೇಳಿ ನಾವೇನು ಕರಿತೀವಿ, ಅಂತಹ ಬೀಸು ಕಲ್ಲುಗಳನ್ನ, ದವಸ ಧಾನ್ಯಗಳನ್ನ ಪುಡಿ ಮಾಡಲಿಕ್ಕೆ ಈಗಿನ ಕಾಲದ ಈ ನವಶಿಲಾಯುಗದ ಕಾಲದ ಮನುಷ್ಯ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಇವನು ಮಡಕೆಯನ್ನು ಕೂಡ ಮಾಡೋದನ್ನ ಕಲ್ತ್ಕೊಂಡಿದ್ದ. ಮಡಿಕೆ ಕುಡಿಕೆಗಳು ಸಿಕ್ಕಿದಾವೆ ಈ ಕಾಲದಲ್ಲಿ. ಬಳಸ್ತಾ ಇದ್ದಂತಹ ಮನುಷ್ಯರು ಬಳಸ್ತಾ ಇದ್ದಂತಹ ಮಡಿಕೆ ಕುಡಿಕೆಗಳು ನಮಗೆ ಸಿಕ್ಕಿದಾವೆ. ಈ ಮಡಿಕೆ ಕುಡಿಕೆಗಳಲ್ಲಿ ಕೆಲವೊಂದು ಮಡಿಕೆಗಳ ಮೇಲೆ ಅಲಂಕಾರಿಕ ವಸ್ತುಗಳನ್ನ ಅಥವಾ ಚಿತ್ರಗಳನ್ನ ಬಿಡಿಸಿರೋದು ಕೂಡ ನಮಗೆ ಕಂಡು ಬಂದಿದೆ. ಹಾಗಾದ್ರೆ ಇವರು ಮಡಿಕೆಯನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ರು? ಯಾವುದಕ್ಕಾಗಿ ಅಂತಂದ್ರೆ ಅಡಿಗೆ ಮಾಡಲಿಕ್ಕೆ, ಆಹಾರವನ್ನ ಬೇಯಿಸಲಿಕ್ಕೆ, ಆಹಾರ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ, ಅರ್ಥ ಆಗ್ತಿದೆಯಾ, ಅವುಗಳನ್ನ ಅಥವಾ ನೀರನ್ನ ತರಲಿಕ್ಕೆ, ಹೀಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಈ ಕಾಲದ ಮನುಷ್ಯ ಈ ಮಡಿಕೆ ಕುಡಿಕೆಗಳನ್ನ ಬಳಸ್ತಾ ಇದ್ದ ಅಂತೇಳಿ ನಮಗೆ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಈ ಕಾಲದ ಮನುಷ್ಯ ಬಟ್ಟೆಯನ್ನು ಕೂಡ ನೇಯುವುದನ್ನ ಕಲ್ತ್ಕೊಂಡಿದ್ದ. ಹಿಂದಿನ ಏನು ನಾವು ಹಳೆ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಅಥವಾ ಮಧ್ಯ ಶಿಲಾಯುಗ ಅಂತ ಕರಿತೀವಿ, ಈ ಕಾಲದ ಮನುಷ್ಯ ಬಟ್ಟೆ ಹಾಕ್ತಿದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ. ಮರದ ಪೊಟ್ರೆಗಳನ್ನ ಅಥವಾ ಮರದ ಎಲೆಗಳನ್ನೇ ಸುತ್ತಕೊಂಡು ವಾಸವಾಗಿದ್ದಿರಬಹುದು. ಆದ್ರೆ ಈ ನವಶಿಲಾಯುಗದ ಮನುಷ್ಯನಿಗೆ ಬಟ್ಟೆಯನ್ನ ನೇಯುವುದು ಕೂಡ ಗೊತ್ತಿತ್ತು, ಬಟ್ಟೆಯನ್ನ ಹೆಣೆಯುವುದು ಕೂಡ ಕಲ್ತಿದ್ದ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಚರಿತ್ರೆಯ ಪೂರ್ವಕಾಲದ ಮನುಷ್ಯನ ಜೀವನವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ನಾವು ಪ್ರಾರ್ಥನಾ ಶಾಸ್ತ್ರಜ್ಞರು ಈ 3 ಯುಗಗಳನ್ನ ವರ್ಣಿಸಿದ್ದಾರೆ. ಒಂದು ಹಳೆ ಶಿಲಾಯುಗ, ಇನ್ನೊಂದು ಮಧ್ಯ ಶಿಲಾಯುಗ, ಇನ್ನೊಂದು ನವ ಶಿಲಾಯುಗ ಅಂತೇಳಿ ಕರಿತೀವಿ ಮಕ್ಕಳೇ. ಇಷ್ಟು ಈ ಚರಿತ್ರೆಯ ಪೂರ್ವಕಾಲ ಅಂತೇಳಿ ಕರಿತೀವಿ. ಏನಾರ ಅರ್ಥ ಆಗದಿರೋದಿದ್ರೆ, ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ನೀವೀಗ ಈ ಒಂದು ಪಾಠದ ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದರ ಮೂಲಕ, ಹಾಗೆ
ಈ ಒಂದು ಪಾಠದಲ್ಲಿ ನಾನು ಏನೇನು ಹೇಳಿದ್ನೋ ಆ ಪಾಠದ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಒಂದು 4-5 ಪ್ರಶ್ನೆಗಳನ್ನು ನಾನೀಗ ಬರೆಸ್ತೀನಿ. ನೀವು ಬೇಗ ನೋಟ್ಸ್ ಬುಕ್ಕಲ್ಲಿ ಆ ಪ್ರಶ್ನೆಗಳನ್ನು ಬರ್ಕೊಂಡು ಮುಂದಿನ ತರಗತಿಯಲ್ಲಿ ನನಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು ಬಂದು ತೋರಿಸ್ಬೇಕು. ಆಯ್ತಾ ಮಕ್ಕಳೇ? ಹಾಗಾದ್ರೆ ಬರ್ಕೊಡ್ರಿ. ಫಸ್ಟ್ ಕ್ವಶನ್, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ. ಒಂದನೇದು ಭಾರತದ, ನಾನು ಹೀಗೆ ಬರೀತೀನಿ, ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ. ಬರ್ಕೊಂಡ್ರ? ಎರಡನೇ ಪ್ರಶ್ನೆ, ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣವೇನು? ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣವೇನು? ಎರಡನೇ ಪ್ರಶ್ನೆ. 1, 2. ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣವೇನು? ಮೂರನೇ ಪ್ರಶ್ನೆ, ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ ಎಂದರೇನು? ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ ಎಂದರೇನು? ಆಯ್ತಾ? ನಾಲ್ಕನೇ ಪ್ರಶ್ನೆ, ನವಶಿಲಾಯುಗದ ಮಾನವನ ಜೀವನ ಕ್ರಮವನ್ನು ವಿವರಿಸಿ. ನವಶಿಲಾಯುಗದ ಮಾನವನ ಜೀವನ ಕ್ರಮವನ್ನು ವಿವರಿಸಿ. ಬರ್ಕೊಟ್ರ ಮಕ್ಕಳೇ? ಈ ಇಷ್ಟು ಪ್ರಶ್ನೆಗಳಿಗೆ ನನಗೆ ಮುಂದಿನ ತರಗತಿಯಲ್ಲಿ ನೀವು ಉತ್ತರವನ್ನು ಬರ್ಕೊಂಡು, ಏನಾರು ಅರ್ಥ ಆಗದೇ ಇದ್ರೆ ಬಂದು ಇನ್ನೊಂದ್ಸಲ ಕೇಳಿ ಇದಕ್ಕೆ ಉತ್ತರವನ್ನು ಬರೆಯಬಹುದು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಧನ್ಯವಾದಗಳು.